सर्वदेवैकवन्द्यः परमगुरुरविष्टावाप्तिदत्सज्जनाम् निखिलगुणगणार्णो नित्यविमुक्तदोषः सरसिजनयनोऽसौ श्रीपतिर्मानदो नः बुद्धिर्भवति यशोधैर्यं निर्भयं त्वमलोकदा अजाड्यं वाक्पटुत्वञ्च हनुमत्स्मरणात् भवेत् भवति यदनुभावात् यदनुकोऽपि वाक्मी जडमतिरपि जन्तुर्जायते राज्ञमौलिः सकलवचनचेतो देवता भारती सा मम वचसि विधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरागातर आयुहाव पुत्रेति तन्मयतया तरवो मेरुः तं सर्वभूतहृदयं विमानतोऽस्मि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वे वै अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये वादीभवैरिणे मध्वराद्धान्तमनचारिणे वचोनखिण्डिने वादिकेसरिणे वादिराजकेसरिणे नमः तपोविद्यावैरत्यादि सद्गुणमुखाकरानहम् वादिराजगुरुन् वन्दे हयग्रीवपदाश्रयान् मुक्तोऽप्यप्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सदाम् अशेषसन्मङ्गलानि भवन्तु श्रीगुरुभ्यो नमः हरिः ओम् परमात्मने सगुणमेकरूपिणे दशरूपिणे शतसहस्ररूपिणे अविकारिणे स्फुटमनन्तरूपिणे स्वचित्सहस्रतरे नमो नमः श्रीगुरुभ्यो नमः हरिः ओम् ತತ್ವಸಾರಸ್ವಗತರೆಯೊಳು ವಿಸ್ತರಿಸಬೇಕೆಂದು ಮುನಿಕುಲರತ್ನ ಶ್ರೀ ಗುರುವಾದಿರಾಜರನ್ನು ಶ್ರುತಿ ಪುರಾಣಗಳ ಮೊತ್ತವನ್ನು ನೆರೆಮತಿಸಿ ನೇರಳ ಮುಕ್ತಿ ದೃಷ್ಟಿ ಸ್ಥಿತಿ ಲಯಗಳ ಅರ್ತಿಯಲ್ಲಿ ಬಣ್ಣಿಸಿದ ಕಥೆಯನ್ನು ಕೇಳಿ ಸಜ್ಜನರು ಶ್ರೀ ಗುರು ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯರಿಂದ ಪ್ರವರ್ತಿತವಾದಂತಹ ಸತ್ಸಿದ್ಧಾಂತ ತತ್ವವಾದ ಭಗವಂತನ ಒಲುಮೆಗೆ ಕಾರಣವಾದದ್ದು. ಅಂತಹ ತತ್ವದ ಅಂತಹ ಗ್ರಂಥಗಳ ಅಧ್ಯಯನ ಅಧ್ಯಾಪನ ಪ್ರಚಾರಕ್ಕಾಗಿ ದೇವತೆಗಳೇ ಹಿಂಡು ಹಿಂಡಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಆ ಕ್ರಾಂತಿಯನ್ನ ಸೇವೆಯನ್ನ ಆಚಾರ್ಯರ ಹರಿವಾಯ ಗುರುಗಳ ಸೇವೆಯನ್ನ ಮಾಡಲಿಕ್ಕಾಗಿ ಅನೇಕ ಜ್ಞಾನಿಗಳು ತಂಡೋಪತಂಡವಾಗಿ ಭೂಮಿಗೆ ಬಂದಿದ್ದಾರೆ. ಅಂತಹ ಮಹಾನುಭಾವರಲ್ಲಿ ಪ್ರಾತಸ್ಮರಣೀಯರಾದಂತಹ ವಾದಿರಾಜ ಶ್ರೀಮಚ್ಚರಣರು ಉಡುಪಿಯ 8 ಮಠಗಳಲ್ಲಿ ಒಂದಾಗಿರ್ತಕ್ಕಂತಹ ಸೋದೆ ಮಠ ಇಡೀ ಮಠದ ಕೀರ್ತಿಯನ್ನ ದಿಗಂತ ವಿಶ್ರಾಂತ ಕೀರ್ತಿಗೆ ಕೊಂಡೊಯ್ದಂತಹ ಮಹಾನುಭಾವರು. ವಿರಕ್ತಿಯಾಗಿ ಸದ್ಗುಣಗಳ
ಅಷ್ಟು ಕಾಲವೂ ಕೂಡ ದೃಢಕಾಯರಾಗಿ ಮಾಡಿದ ಮಹಾನುಭಾವರು ಜಗದ್ಗುರು ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಉಡುಪಿಯ ಕೃಷ್ಣನನ್ನ ವೈಭವದ ಪರ್ಯಾಯ ಉತ್ಸವ ನಡೆಸಿದ ಮಹಾನುಭಾವರು. ಭವಿ ಬ್ರಹ್ಮನೆಂದೇ ಖ್ಯಾತರಾದಂತಹ ಮಹಾನುಭಾವರು. ಸೋದೆಯಲ್ಲಿ ಇವತ್ತು ಕೂಡ ಬೃಂದಾವನದಲ್ಲಿ ಕುಳಿತು ನೋಡುವ ಕೇಳುವ ಅವರ ಅನುಗ್ರಹವನ್ನ ಪಡೆಯುವ ಯೋಗ್ಯತೆ ಇರುವವರಿಗೆ ಇವತ್ತಿಗೂ ಅನುಗ್ರಹ ಮಾಡ್ತಾ ವಿರಾಜಮಾನರಾದ ಮಹಾನುಭಾವರು. ಅವರಿಂದ ರಚಿತವಾದದ್ದು ಈ ವೈಕುಂಠ ವರ್ಣನೆ ಅಂತ. ಅನೇಕ ಉದ್ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು. ಅವರ ಯುಕ್ತಿ ಮಲ್ಲಿಕ ಅತ್ಯಂತ ಪ್ರೌಢ ಗ್ರಂಥ, ಗುರುವರ್ತ ದೀಪಿಕಾ ಅತ್ಯಂತ ಪ್ರೌಢ ಗ್ರಂಥ, ಅವರಿಂದ ರಚಿತವಾದಂತಹ ಮಹಾಭಾರತದ ಲಕ್ಷಾಲಂಕಾರ ಅತ್ಯಂತ ಪ್ರೌಢ ಗ್ರಂಥ, ಮಹಾಭಾರತದಲ್ಲಿ ವೇದವ್ಯಾಸರಿಂದ ರಚಿತವಾದಂತಹ ಗ್ರಂಥದ ಒಳಗಿನ 1,00,000 ಶಬ್ದಗಳಿಗೆ ವಿಶಿಷ್ಟವಾದ ಅರ್ಥದ ಅಲಂಕಾರದಿಂದ ಮಹಾಭಾರತವನ್ನ ಅಲಂಕೃತಗೊಳಿಸಿದ ಮಹಾನುಭಾವರು. ಸಾಮಾನ್ಯರಿಗೂ ಕೂಡ ಭಗವಂತನ ತತ್ವದ ವಿಚಾರದ ಅರಿವು ಅದು ಬರಬೇಕು ಅನ್ನುವಂತಹ ಕಾರುಣ್ಯದಿಂದ ಇಂತೆಲ್ಲ ಪ್ರೌಢ ಗ್ರಂಥಗಳ ನಿರ್ಮಾಣ ಕರ್ತೃಗಳಾದಂತಹ ಮಾದಿರಾಜ ಶ್ರೀಮಚ್ಚರಣರು ಸರಸ ಕಾವ್ಯಗಳ ಮೂಲಕವಾಗಿಯೂ ಕೂಡ ಭಗವಂತನ ಮಹಿಮೆಯನ್ನ ಜಗತ್ತಿನಲ್ಲಿ ಕೊಟ್ಟ ಮಹಾನುಭಾವರು. ಅಂತಹ ಕಾವ್ಯಗಳಲ್ಲಿ ಭಾಗವತ, ಭಾರತ ಇದೇ ಮೊದಲಾದ ಅನೇಕ ಪುರಾಣಗಳ ಒಳಗೆ ಸಾರವಾದ ಕೃಷ್ಣ ಕಥೆಯನ್ನ 19 ಸರ್ಗಗಳಲ್ಲಿ 100,000ಕ್ಕೂ ಮಿಕ್ಕ ಶ್ಲೋಕಗಳಿಂದ ವೈಭವದಿಂದ ಭಗವಂತನ ವಿವಾಹದ ಘಟ್ಟವನ್ನು ವರ್ಣನೆ ಮಾಡಿ ರುಕ್ಮಿಣಿ ಶೈಲಿಯ ಅನ್ನುವ ಕಾವ್ಯವನ್ನು, ತೀರ್ಥಕ್ಷೇತ್ರಗಳ ಯಾತ್ರೆ, ಅಂಗಾನಿ ಹರಿಸೇವಾಯ ಭಗವಂತನ ಭಕ್ತಿಗೆ ಕಾರಣವಾಗುವಂತಹ ಒಂದು ಕ್ರಿಯಾ ವಿಶೇಷ ತೀರ್ಥಯಾತ್ರೆ, ಅದನ್ನ ಹೇಗೆ ಮಾಡಬೇಕು, ಅಲ್ಲಿರುವ ಮೂರ್ತಿಗಳಾರು, ಅಲ್ಲಿರುವ ನದಿ ಏನು, ಅದರ ಅಭಿಮಾನಿ ಏನು, ಸ್ನಾನದ ಸಂಕಲ್ಪ ಏನು, ಅಲ್ಲಿರುವ ದೇವತೆಗಳು ಯಾರು, ಸ್ತೋತ್ರ ಮಾಡುವ ಕ್ರಮ ಏನು, ಇದನ್ನೆಲ್ಲ ತಿಳಿಸುವಂತಹ ಪ್ರಬಂಧ, ತೀರ್ಥ ಪ್ರಬಂಧ ಅನ್ನುವ ಉತ್ಕೃಷ್ಟವಾದ ಒಂದು ಕಾವ್ಯ ಗ್ರಂಥ. ಮತ್ತೊಂದು ಕವಿಕಂಠಭೂಷಣ ಅನ್ನುವಂತಹ ಕಾವ್ಯ. ಹೀಗೆ ಸಂಸ್ಕೃತದಲ್ಲಿ ಅನೇಕ ಕಾವ್ಯಗಳನ್ನು ರಚನೆ ಮಾಡಿಕೊಟ್ಟ ಮಹಾನುಭಾವರು. ಸಜ್ಜನರಿಗೆ ಏನು ಕೊಟ್ಟರು ಕಡಿಮೆ ಅಂತ ಅವರ ಭಾವನೆ. ಸಾಧನೆ ಮಾಡಲಿಕ್ಕೆ ಹೊರಟಂತಹ ಸಜ್ಜನರಿಗೆ ಏನು ಕೊಟ್ಟರು ಕಡಿಮೆ ಎನ್ನುವ ಕಾರುಣ್ಯದಿಂದ ಮತ್ತು ವಾದಿರಾಜರು ಹೀಗೆ ಅನೇಕ ಕನ್ನಡ ಸಂಸ್ಕೃತ ಗ್ರಂಥಗಳನ್ನು ಕೊಡ್ತಾ ಜಗದ್ಗುರು ಮಧ್ವಾಚಾರ್ಯರಿಂದ ಪ್ರವರ್ತಿತವಾದ ಪ್ರಮೇಯ ತತ್ವಗಳು ಅವುಗಳನ್ನು ತಿಳಿಯಾದ ಕನ್ನಡದಲ್ಲಿ ಪ್ರಾಕೃತ ಭಾಷೆಯಲ್ಲಿ ಅಪ್ರಾಕೃತನಾದ ಪರಮಾತ್ಮನ ಮಹಿಮೆಯ ವರ್ಣನೆ ಅದನ್ನು ವಾದಿರಾಜ ಶ್ರೀಮಚ್ಚರಣರು ಮಾಡಿದ್ದಾರೆ. ಅದೇ ತತ್ವ ಸಾರ ಅಥವಾ ಅದೇ ವೈಕುಂಠ ವರ್ಣನೆ ಅಂತ ಕರೀತಾ ಇದ್ದಾರೆ. ಈ ವೈಕುಂಠ ವರ್ಣನೆ ನೋಡ್ಲಿಕ್ಕೆ ಕನ್ನಡದ ಕೃತಿಯಾದರೂ ಕೂಡ ನೂರಾರು ಗ್ರಂಥಗಳ ಉದಾಹರಣೆಯನ್ನು ವಾದಿರಾಜರು ಇಲ್ಲಿ ಸೇರಿಸ್ತಾ ಇದ್ದಾರೆ. ಪ್ರಮೇಯ ಪುಂಜವಾದ ಗ್ರಂಥ ಇದೆ. ಶಾಸ್ತ್ರದಲ್ಲಿ ಬರುವಂತಹ ಸದ್ಯುಕ್ತಿಗಳನ್ನೇ ವಾದಿರಾಜರು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಸಾಮಾನ್ಯ ಜ್ಞಾನ ಇರುವವರು ಕೂಡ ಆಚಾರ್ಯರ ಸತ್ಸಿದ್ಧಾಂತದ ಕ್ಲಿಷ್ಟವಾದ ಪ್ರಮೇಯಗಳು ಅವರ ಬುದ್ಧಿಯಲ್ಲಿ ಆರೂಢ ಆಗುವ ಹಾಗೆ ವಿಷಯದ ನಿರೂಪಣೆ ಮಾಡುವಂಥದ್ದು
ಈ ಗ್ರಂಥದಲ್ಲಿಯೂ ಕೂಡ ನಾವು ಕಾಣಬಹುದು. ಇದರ ಒಳಗೆ ಏನು ವಿಷಯ ಪ್ರತಿಪಾದನೆ ಮಾಡಿದ್ದಾರೆ ರಾಜರು? ಸರ್ವರಿಂದ ಅಪೇಕ್ಷಿತವಾದ ಮೋಕ್ಷ ಅತಿ ಎಂಥದ್ದು? ಎಲ್ಲರಿಗೆ ಬಯಕೆ ಇದೆ. ಸುಖಮೇವ ಮೇಸ್ಯ ದುಃಖಂ ಅನಾಗಪಿ ಮಾವು. ಎಲ್ಲ ಜೀವ ಜಾತದ ಒಂದೇ ಬಯಕೆ ಸುಖವಾಗಿರ್ಬೇಕು ಅಂತ. ಆದ್ರೆ ಭೂಲೋಕದಲ್ಲಿ ನೀವು ಬಯಸುವ ಸುಖ ಇಲ್ಲ. ಇಲ್ಲಿರೋದೆಲ್ಲ ಮಿಕ್ಸು, ಎಲ್ಲ ಬೆರಕೆ. ಏನ್ ತಗೊಂಡು ಅದರೊಳಗೆ ಇನ್ನೊಂದರ ಬೆರಕೆ. ಯಾಕೆ ಗೊತ್ತಾ? ನಾವು ನೀವೇ ಬೆರಕೆ. ಬೆರಕೆಯಲ್ಲಿ ಇನ್ಯಾವುದು ಬೆರಕೆ ಅನ್ಕೊಂಡ್ಬಿಟ್ಟಿಲ್ಲ. ಮೂರರ ಬೆರಕೆ ನಾವು. ತೇಜೋ ವಾಯು ಇದರ ವಿನಿಮಯ ನಾವು. 5 ವಸ್ತುಗಳ ಬೆರಕೆ ಈ ಶರೀರ. ಪೃಥ್ವಿ, ಅಪ್ಪು, ತೇಜಸ್, ವಾಯು, ಆಕಾಶ. 3 ಗುಣಗಳ ಬೆರಕೆ ಈ ಶರೀರ. ಸತ್ವ, ರಜ, ತಮೋ ಗುಣ. ಹಾಗಾದ್ರೆ ಇಲ್ಲಿ ಏನಿದ್ರು ಏನ್ ಸಿಕ್ಕರು ಇವೆಲ್ಲ ಬೆರಕೆ. ಪ್ಯೂರ್ ಇಲ್ಲ ಇಲ್ಲಿ. ನಿಮ್ಗೆ ಸುಖ ಸಿಕ್ಕರು ಅದೇನು ದುಃಖದ ಬೆರಕೆ. ದುಃಖವೇ ಇಲ್ಲದ ಸುಖ. ಆ ಇರುವ ಸುಖಕ್ಕೂ ಲಿಮಿಟ್ ಇರಬಾರದು. ಆನಂದ ಅತಿಶಯವಾಗಿರ್ಬೇಕು. ಆನಂದಕ್ಕೆ ಕೊನೆ ಮೊದಲು ಇರಬಾರದು. ಅಂತ ಆನಂದ ಇಲ್ಲಿಲ್ಲ. ಅದೆಲ್ಲಿದೆ? ವೈಕುಂಠ, ಅಲ್ಲಿ ಮಾತ್ರ. ಹಾಗಾದ್ರೆ ಆ ಕಥೆ ಅಂದ್ರೆ ಸರ್ವರಿಂದ ಅಪೇಕ್ಷಿತವಾದ ನಿತ್ಯ ನಿರ್ದುಃಖ ಆನಂದ ಅನುಭವದ ಸ್ಥಿತಿ. ಆ ಮೋಕ್ಷ ಅದು ಹೇಗೆ? ಇದು ನಮಗೆ ಸಿಗಬೇಕಾದ್ರೆ ಏನ್ ಮಾಡಬೇಕು? ಆ ಮೋಕ್ಷ ಆಗಬೇಕಂತಾದ್ರೆ ಭಗವಂತನ ಪ್ರಸಾದ ಕೇವಲ ಅವಶ್ಯವಾದದ್ದು. ಎಲ್ಲಾ ಸಾಧನವೂ ಕೂಡ ಭಗವಂತನ ಅನುಗ್ರಹಕ್ಕೆ ಕಾರಣ ಆದರೆ ಮಾತ್ರ ಅದು ಸಾಧನ ಅಂತ ಕರೆಸಿಕೊಳ್ಳುತ್ತೆ. ನೀವು ಮಾಡುವ ವ್ರತ, ನಿಯಮ, ಯಜ್ಞ, ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ ಇದೆಲ್ಲ ದೇವರ ದಯಕ್ಕೆ ಕಾರಣ ಆದರೆ ಮಾತ್ರ ಅವೆಲ್ಲ ಸಾಧನೆಗಳು. ನೀವು ಮಾಡುವ ವ್ರತ, ನಿಯಮ, ಹೋಮ, ಹವನ, ಯಜ್ಞ, ಯಾಗಾದಿಗಳು ದೇವರ ಅನುಗ್ರಹಕ್ಕೆ ಕಾರಣ ಆಗಲಿಲ್ಲ ಅಂತ ಆದ್ರೆ ಯಾವ ಸಾಧನ ಅಂತ ಕರೆಸ್ಕೊಳ್ಳೋದೇ. ಇಂತಹ ಮೋಕ್ಷ ನಮಗಾಗಬೇಕಾದ್ರೆ ನಮ್ಮ ಇಚ್ಛೆ ಬಂದ್ರೆ ಆಗೋಲ್ಲ. ನಮ್ಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಆ ಇಚ್ಛೆ ಇದೆ. ಆದ್ರೆ ಇವತ್ತವರೆಗೂ ಆತರ ಸುಖ ಸಿಗಲಿಲ್ಲ. ಹಾಗಾದ್ರೆ ಈ ಸುಖ ಬೇಕು ಅಂತ ನಿಮ್ಮ ಇಚ್ಛೆ ಬಂದ್ರೆ ಸಿಗುವಂತದ್ದು. ಯಾಕೆ ಇಚ್ಛೆ ಬರ್ಬೇಕದು? ಏನಂ ಮೋಚಯಾಮಿ, ಇವನನ್ನು ಉದ್ಧಾರ ಮಾಡಬೇಕು. ಹೇಮೈಷವೃಣತೆ ತೇರಲಭ್ಯ. ಭಗವಂತನ ಇಚ್ಛೆಗೆ ಬರಬೇಕು. ಇವನನ್ನ ಬಿಡುಗಡೆ ಮಾಡಬೇಕು. ಯಾಕೆ? ಯಾರು ಬಂಧನದಲ್ಲಿಟ್ಟಿದ್ದಾನೋ ಅವನಿಗೆ ಇಚ್ಛೆ ಬರಬೇಕು, ಇವನನ್ನ ಬಿಡುಗಡೆ ಮಾಡೋಣ ಅಂತ. ಬಂಧನದ ಒಳಗಿರುವವ, ಬಂಧಿಸಲ್ಪಟ್ಟವ ಬಿಡುಗಡೆ ಆಗಬೇಕು ಅನ್ನೋದು ಅವನು ಯಾವತ್ತು ಬಂಧನದ ಒಳಗೋಗೋ ಅವತ್ತಿಂದ ಅವನಿಗಿದೆ. ಆದ್ರೆ ಆಸೆ ಇದ್ದವರೆಲ್ಲ ಹೊರಬರ್ಲಿಕ್ಕೆ ಆಗೋಲ್ಲ. ಹಾಗಾದ್ರೆ ಈ ಸಂಸಾರ ಬಂಧನದ ಬಿಡುಗಡೆಗೂ ಕೂಡ ಭಗವಂತನ ಇಚ್ಛೆ ಕಾರಣ. ದೇವರಿಗೆ ಜೀವರ ಮೇಲೆ ಆ ಬಗೆಯ ಇಚ್ಛೆ ಬರಬೇಕಾದ್ರೆ ಜೀವ ಮಾಡಬೇಕಾದೇನು ಅನ್ನೋದರ ನಿರೂಪಣೆ ಇದರಲ್ಲಿ ವರ್ಣಿತವಾಗಿದೆ. ಅದೇ ಭಕ್ತಿ. ಹೇಳಲಿಕ್ಕೆ 2 ಅಕ್ಷರ. ಅದು ಬಿಡಿಸ್ತಾ ಹೋದರೆ ಜಗದ್ಗುರು ಮಧ್ವಾಚಾರ್ಯರು ಶ್ರೀ ಟೀಕಾಕೃತ್ಪಾದರಿಗೆ ಹೇಳ್ತಾರೆ. ಮಹಾಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ಮುಕ್ತಿ ನೈಜ ಸುಖಾನುಭೂತಿ ಅಮಲ ಭಕ್ತಿ ತತ್ಸಾಧನ. ಈ ಮೋಕ್ಷದ ಆನಂದದ ಆವಿರ್ಭಾವ ಅನುಭವ ನಿಮಗೆ ಆಗಬೇಕಂತಾದ್ರೆ ಅದು ದೇವರು ಕೊಡಬೇಕು. ಅವನು ಕೊಡಬೇಕು ಅಂತಾದ್ರೆ ನೀವು ಅವನ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರವಾಹ ಹರಿಸಬೇಕು. ಭಕ್ತಿ ಮಾಡಬೇಕು. ಇಂತಹ ಭಕ್ತಿ ತುಂಬಾ ಜನ ಭಕ್ತಿ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಬಂದವರೆಲ್ಲ ಹೇಳಿದ್ದಾರೆ ದೇವರ ಭಕ್ತಿ ಮಾಡಿ, ಭಕ್ತಿ ಮಾಡಿ, ಭಕ್ತಿ ಮಾಡಿ. ಆದ್ರೆ ಯಾವ ಭಕ್ತಿ ಮಾಡಬೇಕು?
ಒಂದೇ ತರ, CM ಆದ್ರೂ ಒಂದೇ, ಹಂಗ ಮಾಡ್ತೀನ? ಹಂಗ ಅದು ಕ್ರಮ ಅಲ್ಲ. ಹಾಗಾದ್ರೆ ಯಾವ ಕ್ರಮ? ದೇವರಲ್ಲಿ ಭಕ್ತಿ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು? ತಾರತಮ್ಯ ಪುರಸ್ಸರವಾಗಿ ಮಾಡಿ. ದೇವರ ದೈತ್ಯ ತಾರತಮ್ಯ ಪಾವಮಾನಿ ಮತಾನುಗರಿಗೆ ಕೇವಲ ಮುಖ್ಯ ಮುಖ್ಯ ಸಾಧನವಾದ ಭಕ್ತಿಯ ಒಳಗೆ ತಾರತಮ್ಯ ಬೇಕು. ತಾರತಮ್ಯವಾದ ಭಕ್ತಿ ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠ ಸಂಶ್ಲಿಷ್ಟೇ ಶ್ರೀಧರಾಭ್ಯ ಅಮಮತ ಪರಿವಾರಾತ್ಮ ಸೇವಕೇಶು ಯಸ್ಸಂದತ್ತೆ ವಿರಿಂಜಶ್ವಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇ ಸ್ವಾಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತು. ನಮ್ಮ ಗುರುಗಳಾದ ವಾಯುದೇವರು ನಮ್ಮನ್ನ ರಕ್ಷಣೆ ಮಾಡಬೇಕಂತಾದ್ರೆ, ಅನ್ವಯಗಳನ್ನು ರಕ್ಷಣೆ ನಮಗೆ ಸಿಗಬೇಕು ಅಂತಾದ್ರೆ ಈ ಜ್ಞಾನವನ್ನು ಸ್ಫುಟ ಮಾಡಿಕೊಳ್ಬೇಕು. ಈ ಕ್ರಮದಲ್ಲಿ ನಾವು ಭಗವಂತನ ಬಾಧಾಗಂಧದಲ್ಲಿ ಭಕ್ತಿಯನ್ನ ಮಾಡಬೇಕು. ನಿಮಗೆ ತಿಳಿದು ಭಕ್ತಿ ಮಾಡ್ತೀವಿ, ಏನೋ ನಮ್ಗೆ ತೋಚಿತ್ ಮಾಡಿ ಹಾಗೆಲ್ಲ ಮಾಡುವಾಗಿಲ್ಲ. ಅದಕ್ಕೊಂದು ಕ್ರಮ ಇದೆ. ಆ ತಾರತಮ್ಯದ ಭಕ್ತಿ ಇಲ್ಲಿ ತೋರಿಸ್ತಾರೆ. ಈ ಭಗವಂತನಲ್ಲಿ ಭಕ್ತಿ ಅದು ತಾರತಮ್ಯೋಪೇತವಾಗಿ ಅವನಲ್ಲಿ ಉತ್ಕೃಷ್ಟವಾದ ಭಕ್ತಿ ನಾವು ಮಾಡಬೇಕಾದ್ರೆ ಅವನು ಮಹಿಮಾ ಶ್ರವಣ ಮಾಡಬೇಕು. ನಿಮ್ಗೆ ಯಾರಲ್ಲಾದ್ರೂ ಪ್ರೀತಿ ಬರಬೇಕು, ಹೆಚ್ಚು ಯಾರಲ್ಲಾದ್ರೂ ಪ್ರೀತಿ ಮಾಡಬೇಕು ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಏನು ತಿಳಿಯದವರ ಬಗ್ಗೆ ಪ್ರೀತಿ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅದು ನಿರಂತರ ಬರಬೇಕಾದ್ರೆ ಹೇಗೆ ಸಾಧ್ಯ? ಅವರಲ್ಲಿ ಹೆಚ್ಚು ಬರಬೇಕಾದ್ರೆ ಹೇಗೆ ಸಾಧ್ಯ? ಅವರ ಬಗ್ಗೆ ಅರಿವು, ಜ್ಞಾನ ಅದು ಬೇಕು. ಹಾಗಾದ್ರೆ ಭಗವಂತ ಸರ್ವೋತ್ತಮ ಅನ್ನುವಂತಹ ಜ್ಞಾನ ನಿಶ್ಚಯವಾಗಿ ಬಂದಾಗ ಮಾತ್ರ ನಾವು ಆ ಭಗವಂತನಲ್ಲಿ ಅಂತ ಉತ್ಕೃಷ್ಟವಾದ ಭಕ್ತಿಯನ್ನ ಮಾಡಿ, ಭಕ್ತಿಯಿಂದ ದೇವರ ಪ್ರಸಾದ ರೂಪವಾದ ಬಿಡುಗಡೆ, ಮೋಕ್ಷ, ಆನಂದ ಪಡೆಯುವುದು. ಹಾಗಾಗಿ ಆ ಭಗವಂತನೇ ಚೇತನಾತ್ಮಕವಾದ ಈ ಜಗತ್ತಿಗೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ 8 ವಿಧದ ಕರ್ತೃತ್ವ ಸ್ವತಂತ್ರವಾಗಿ ಅವನಲ್ಲಿರ್ತಕ್ಕಂಥದ್ದು. ಜನ್ಮಾದ್ಯಸ್ಯತಃ ಅನ್ನುವಂಥದ್ದು ಅದನ್ನು ತಿಳಿಸುವಂತಹ ಮಹಿಮ. ಮತ್ತೆ ಆ ಭಗವಂತ ಸರ್ವಜ್ಞ, ಸರ್ವಶಕ್ತ, ಸರ್ವ ಗುಣ ಗಣ ಪರಿಪೂರ್ಣ. ದೇವರು ಸರ್ವ ದೋಷದಿಂದ ದೂರನಾದವ. ಆ ಭಗವಂತನ ಮಹಾಮಹಿಮೆಗಳು ಅದರ ಅರಿವಿಲ್ಲ ಅಂತಾದರೆ ನಾವು ಮೋಕ್ಷವನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಈ ಸೃಷ್ಟಿ ಸ್ಥಿತಿ ಎಲ್ಲವನ್ನು ಮಾಡಲಿಕ್ಕೆ ತಾನು ಸ್ವೇಚ್ಛೆಯಿಂದ ತನ್ನ ಮೂಲ ರೂಪದಿಂದ ಅನಂತ ಪದ್ಮನಾಭ ರೂಪದಿಂದ 4 ರೂಪಗಳನ್ನು ಹೊರಹಾಕಿದರು. ಅದು ಯಾವುದಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪ. ಆ 4 ರೂಪಗಳ ಕೆಲಸವನ್ನು ಮಂತ್ರಾಲಯ ಪ್ರಭು ಮುಕ್ತಪ್ರದ ವಾಸುದೇವ ಎಲ್ಲ ಅವರ ಗದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ವಾಸುದೇವ ಮುಕ್ತಿಪ್ರದ, ಸಂಕರ್ಷಣ ಲಯಕರ್ತ, ಪ್ರದ್ಯುಮ್ನ ಸೃಷ್ಟಿಕರ್ತ, ಅನಿರುದ್ಧ ಸ್ಥಿತಿಕರ್ತ. ಭಗವಂತನ ಈ 4 ರೂಪಗಳು ಅವು ಮಾಡುವಂತಹ ಮೋಕ್ಷ ದಾತೃತ್ವ, ಲಯಕರ್ತೃತ್ವ, ಸೃಷ್ಟಿಕರ್ತೃತ್ವ, ಸ್ಥಿತಿಕರ್ತೃತ್ವದ ವ್ಯಾಪಾರ. ಹೇಗೆ ಮಾಡ್ತಾನೆ, ಹೇಗೆ ಮೋಕ್ಷ ಕೊಡ್ತಾನೆ, ಹೇಗೆ ಸೃಷ್ಟಿ ಮಾಡ್ತಾನೆ, ಹೇಗೆ ಲಯ ಮಾಡ್ತಾನೆ, ಹೇಗೆ ಭೂಮಿಯ ಮೇಲಿರುವ ಜೀವ ಜಾತದ ಇರುವಿಗೆ ಎಕ್ಸಿಸ್ಟೆನ್ಸ್ ಇದಕ್ಕೆ ಆ ಭಗವಂತ
ಅಂದರೆ 4 ಸಂಧಿ. ಸಂಧಿ ಅದು ಮೋಕ್ಷ ಸಂಧಿ, ಲಯ ಸಂಧಿ, ಸೃಷ್ಟಿ ಸಂಧಿ, ಸ್ಥಿತಿ ಸಂಧಿ ಅಂತ 4 ಸಂಧಿಗಳಲ್ಲಿ ಹರಿಯ 4 ವ್ಯಾಪಾರಗಳ ವರ್ಣನೆ ಮಾಡ್ತಾರೆ. ಈ 4 ವ್ಯಾಪಾರ ವರ್ಣನೆಗಳು ಭಗವಂತನ ಮಹಿಮಾ. ಇದನ್ನು ತಿಳಿದು ಅವನಲ್ಲಿ ಉತ್ತಮವಾದ ತಾರತಮ್ಯೋಪೇತವಾದ ಭಕ್ತಿಯನ್ನ ಮಾಡಿ ಅವನ ಅನುಗ್ರಹದಿಂದ ಸೃಷ್ಟಿಗೆ ಬಂದು ಅವನ ಅನುಗ್ರಹದಿಂದ ಸ್ಥಿತಿಗೆ ಒಳಗಾಗಿ ಅವನ ಅನುಗ್ರಹದಿಂದ ಲಯವನ್ನ ಹೊಂದಿ ಅವನ ಅನುಗ್ರಹದಿಂದ ಮೋಕ್ಷದಲ್ಲಿ ಆನಂದವನ್ನ ಪಡೆಯುವ ಸಲುವಾಗಿ ವಾದಿರಾಜ ಶ್ರೀಮತ್ ಚರಣರು ಈ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ವೈಕುಂಠ ವರ್ಣನೆ ಅನ್ನುವಂತಹ ಶಬ್ದ, ವೈಕುಂಠ ಅಂದ್ರೆ ಅದು ಭಗವಂತನ ಹೆಸರು. ವೈಕುಂಠ ಪುರುಷ ಪ್ರಬಲ ವೈಕುಂಠ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಹೆಸರು, ನಿರ್ದಿಷ್ಟವಾದ ಭಗವಂತನ ಹೆಸರು. ಉತ್ತಮರಾಗಿರ್ತಕ್ಕಂತಹ ಜೀವರು ಸಂಸಾರಾವಸ್ಥೆಯಿಂದ ಮುಕ್ತರಾದ ಮೇಲೆ ನಿತ್ಯದಲ್ಲಿ ಅವರು ಅನುಭವ ಪಡುವಂತಹ ಸುಖ, ಆ ಸುಖ ಕೊಡುವ ಲೋಕಕ್ಕೆ ಆ ಹೆಸರು ವೈಕುಂಠ ಅಂತ ಕರೀತಾ ಇದ್ದಾರೆ. ಆ ವೈಕುಂಠದಲ್ಲಿ ಮಧ್ಯದಲ್ಲಿ ಭಗವಂತ ವಾಸ ಮಾಡ್ತಾ ಇದ್ದಾರೆ. ತನ್ನ ಹೆಂಡತಿ ರಮಾದೇವಿ ಅವಳು ಮಾಡುವ ಸೇವೆಗೆ ಮೆಚ್ಚಿ ಭಗವಂತ ನಿರ್ಮಾಣ ಮಾಡಿಕೊಟ್ಟಂತಹ ಒಂದು ನಗರದ ಹೆಸರು ಕೂಡ ವೈಕುಂಠ. ಆ ನಗರದಲ್ಲಿರುವ ಎಲ್ಲ ಪದಾರ್ಥಗಳು ಲಕ್ಷ್ಮ್ಯಾತ್ಮಕವಾದ, ಬೇರೆ ಇಲ್ಲೇ ಇದೆ. ಈ ವೈಕುಂಠ ವರ್ಣನೆಯಲ್ಲಿ ಮೋಕ್ಷ ಸಂಧಿ ಒಳಗೆ ಅದರ ಅತ್ಯುತ್ತಮವಾದ ವಿವರಣೆಯನ್ನ ವಾದಿರಾಜ ಶ್ರೀಮತ್ ಚರಣರು ಕೊಡ್ತಾ ಇದ್ದಾರೆ. ಆದ ಕಾರಣ ಸಮಗ್ರವಾದ ಈ ಗ್ರಂಥಕ್ಕೆ ವೈಕುಂಠ ವರ್ಣನೆ ಅಥವಾ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಏನೆಲ್ಲ ತತ್ವಗಳನ್ನ ಇಟ್ಟಿದ್ದಾರೆ ಅದನ್ನೆಲ್ಲರ ಸಾರ ಇದಾದ ಕಾರಣ ಇದಕ್ಕೆ ತತ್ವಸಾರ ಅಂತ ಹೋಗ್ತಾ ಇದ್ದಾರೆ. ಮತ್ತೆ ತತ್ವ ಅನ್ನುವ ಶಬ್ದ ಭಗವಂತನನ್ನೇ ಹೇಳುತ್ತೆ. ತತ್ವ ಸಂಖ್ಯಾನದಲ್ಲಿ ನಾರಾಯಣನನ್ನೇ ಪ್ರಧಾನ ತತ್ವವನ್ನಾಗಿಟ್ಕೊಂಡು ಉಳಿದೆಲ್ಲ ತತ್ವಗಳನ್ನ ಅವನ ಅಧೀನ ತತ್ವ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ತತ್ವ ಅಂದ್ರೆ ನಾರಾಯಣ, ಅವನನ್ನ ಹೊಂದುವ, ಅವನನ್ನ ತಿಳಿಯುವ ಎಲ್ಲ ಪ್ರಮೇಯಗಳನ್ನು ತಿಳಿಸಿಕೊಡುವಂತಹ ಸಾರ ಇದು ತತ್ವಸಾರ ಅಂತ ತಿಳಿಸ್ತಾ ಇದ್ದಾರೆ. ಇಂತಹ ತತ್ವಸಾರದಲ್ಲಿ ಅನೇಕ ವಿಷಯಗಳು ನಾನು ಆಗಲೇ ಹೇಳಿದ ಹಾಗೆ ಇದರಲ್ಲಿ ಮುಖ್ಯವಾಗಿ ಆರಂಭದಲ್ಲಿ ಮೋಕ್ಷ ಸಂಧಿ ಅದನ್ನು ತಿಳಿಸ್ತಾ ಇದ್ದಾರೆ. ವಾದಿರಾಜ ಶ್ರೀಮತ್ ಚರಣರು ಆರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡುತ್ತಾ ಮೊದಲ ಪದ್ಯದಲ್ಲಿ ತತ್ವಸಾರದ ಸೊಬಗ ಧರೆಗಳು ವಿಸ್ತರಿಸಬೇಕೆಂದು ಮುನಿಕುಲ ರತ್ನ ಶ್ರೀ ಗುರು ವಾದಿರಾಜನು ಶ್ರುತಿ ಪುರಾಣಗಳ ಮೊತ್ತವನ್ನು ಮಥಿಸಿ ಮೇಲಣ ಮುಕ್ತಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಅರ್ಥಿಯಿಂದಲೇ ಬಣ್ಣಿಸಿದ ಕಥೆಯನ್ನು ಕೇಳಿ ಸಜ್ಜನರು. ತತ್ವಸಾರದ ಮಹಿಮೆ ಅಂತ ಸೊಬಗು, ತತ್ವಸಾರ ಅಂದ್ರೆ ಭಗವಂತನ ಮಹಿಮೆ, ಅದರ ಸೌಂದರ್ಯ, ಆನಂದ, ಅದನ್ನ ಧರೆಗಳು ವಿಸ್ತರಿಸಬೇಕು, ಎಲ್ಲ ಕಡೆ ಹಂಚಬೇಕು. ನೋಡಿ, ಇದು ನಮ್ಮ ಕಥೆ ಇದೆ, ಇದು ಗೌಪ್ಯವಾಗಿ ಇಟ್ಟಿಲ್ಲ. ಯಾರಿಗೆ ಆಚಾರ್ಯರ ಅಭಿಪ್ರಾಯ ಹಿಡಿಸುತ್ತೋ ಅವರೆಲ್ಲ ಆಚಾರ್ಯರ ಮತವನ್ನ ಫಾಲೋ ಮಾಡಬಹುದು. ಮನುಷ್ಯ ಮಾತ್ರರಿಗೆ ಆಚಾರ್ಯರು ಕೊಟ್ಟದ್ದು, ಅವರು ಕೊಟ್ಟ ಉಪದೇಶ ಅದು ಕೇವಲ ಮಾಧ್ವರಿಗೆ, ಬ್ರಾಹ್ಮಣರಿಗೆ, ಹಿಂದೂಗಳಿಗೆ, ಭಾರತೀಯರಿಗೆ ಅಲ್ಲ. ನೋಡಿ, ಆಚಾರ್ಯರ ಒಂದು ಮಾತು ಕೇಳಿ, ಇದು ಬರೀ ಮಾಧ್ವರ್ಗ, ಬ್ರಾಹ್ಮಣರ್ಗ, ಹಿಂದೂಗಳ್ಗ ನೀವು ಹೇಳಿ. ಆಚಾರ್ಯರಂತಾರೆ ಕುರುಭುಂ ಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರನಿಯಾತ. ಅವರ ಮುಖ್ಯ ಸಂದೇಶ ಕುರುಭುಂ ಶ್ವ, ಮಾಡು ನಂತರ ಉಣ್ಣು.
ಅಂದ್ರೆ ನಿಜಂ ಕರ್ಮ ಕುರು ನಿಯತಂ ಭುಂಜ್ವ. ನಿನ್ನ ಪಾಲಿಗೆ ದೇವರು ಕೊಟ್ಟ ಕರ್ಮವನ್ನ, ಇದು ನನ್ನ ಡ್ಯೂಟಿ, ನನ್ನ ಕರ್ತವ್ಯ, ಇದು ನಾನು ಮಾಡಬೇಕಾದ್ದು ಅನಿವಾರ್ಯ. ಅಂದ್ರೆ ಈ ಡ್ಯೂಟಿ ಒಳಗೆ ಆಪ್ಷನ್ ಇಲ್ಲ. ಇಷ್ಟ ಇದ್ರೆ ಮಾಡೋದು, ಬೆಳಗ್ಗೆ ತಿಂಡಿ ಮನೇಲಿ ಇಷ್ಟ ಇದ್ರೆ ಮಾಡಿ, ಕಟ್ ಮಾಡೋದು. ನೀವು ತಿಂಡಿ ಮಾಡಲಿಲ್ಲ ಅಂತ ನಿಮ್ಮನ್ನು ಯಾರು ಅರೆಸ್ಟ್ ಮಾಡಿ ಒಳಗಾಗಲ್ಲ, ಅಥವಾ ನೀನ್ ಯಾಕೆ ತಿಂಡಿ ಮಾಡಲಿಲ್ಲ ಅಂತ ಯಮ ನೀನೇ ಹೇಳ್ಕೊಂಡು ಹೋಗಿ ಶಿಕ್ಷೆ ಕೊಡ್ತಾರೆ. ಇದರಲ್ಲಿ ಆಪ್ಷನ್ ಇದೆ. ಆದ್ರೆ ದೇವರು ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನ ಶ್ರುತಿ ಸ್ಮೃತಿಗಳಲ್ಲಿ ಏನ್ ಹೇಳಿದ್ದಾರೆ ಅದು ಆಪ್ಷನ್ ಇಲ್ಲ. ನೀನು ನಿನ್ನ ಪಾಲಿಗೆ ಬಂದ ಕರ್ಮವನ್ನ ಇದು ನನ್ನ ಕರ್ತವ್ಯ ಅಂತ ಪ್ರಾಮಾಣಿಕವಾಗಿ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡು. ಅದಕ್ಕೆ ಪ್ರತಿಯಾಗಿ ಪರಮಾತ್ಮ ನಿನ್ನ ಯೋಗ್ಯತೆಗೆ ಅನುಗುಣವಾಗಿ ಏನು ಕೊಡಬೇಕಿದೆ, ಮೋಸ ಮಾಡದೆ ಕೊಡ್ತಾರೆ, ಅದನ್ನು ಸ್ವೀಕಾರ ಮಾಡು. ಇದೇ ಬ್ರಾಹ್ಮಣರಿಗೆ ಹೇಳಿದ್ದ, ಮಾತುರಿಗೆ ಹೇಳಿದ್ದ, ಬೇರೆ ಯಾರು ಇದು ಮಾಡಬಾರ್ದ. ಇಡೀ ಮನುಕುಲಕ್ಕೆ, ಜಗತ್ತಿನ ಎಲ್ಲ ಜನರಿಗೆ ಅಭಾಚಾರ್ಯರು ಕೊಟ್ಟಂಥದ್ದಿಂದ ತತ್ವದೇ. ಇದು ಯಾರು ಸಂಕುಚಿತ ಮಾಡಬಾರ್ದು. ಇದು ನಮಗೆ ಮಾತ್ರ, ನಾವು ಧರೆಯೊಳಗೆ ವಿಸ್ತರಿಸಬೇಕೆ. ಇವತ್ತು ನೀವು ಒಪ್ಪಿದ್ರೆ ಒಪ್ಪು, ಬಿಟ್ರೆ ಬಿಡಿ. ಇವತ್ತು ಚೀನಾ ಒಳಗೆ ಎಂಥ ರೋಗ ಬಂದು ಜನ ಒದ್ದಾಡ್ತಾ ಇದ್ದಾರೆ, ಇವೆಲ್ಲ ತಿಂಗಳಲ್ಲಿ ಹೇಳ್ತಾ ಇದ್ರು. ಅವರ ಧರ್ಮದ ಪ್ರಕಾರ ಅವರು ಸುಡುವ ಹಾಗಿಲ್ಲ, ಊತಾಕ್ಬೇಕು. ಊತಾಕ್ಲಿಕ್ಕೆ ಜಾಗ ಇಲ್ಲ. ಊತಾಕಿದ್ರೆ 14 ಜನಕ್ಕೆ ರೋಗ ಬರುತ್ತೆ. ಸುಡಬೇಕು. ಈ ಸುಡೋದು ಇದು ನಮ್ಮ ಸಂಪ್ರದಾಯ, ಹಿಂದೂ ಸಂಪ್ರದಾಯ. ಎಷ್ಟು ಸನಾತನ ಧರ್ಮ ಇದರಲ್ಲಿ ಎಷ್ಟಿದೆ. ಇದು ಬರೀ ಮನುಕುಲಕ್ಕೆ ಕೊಟ್ಟದ್ದು. ನೀವು ನಮ್ಮ ಬೇರೆ ಮಾಡ್ಕೊಳ್ಳಿ ನಾವು ಬೇಡ ಅನ್ನೋದು. ಆದರೆ ನಮ್ಮದರ ಹಿನ್ನೆಲೆಯಲ್ಲಿ ಎಷ್ಟು ವೈಜ್ಞಾನಿಕ ಹಿನ್ನೆಲೆ ಇದೆ, ಎಷ್ಟು ಅನುಕೂಲಗಳಿದೆ, ಅದನ್ನ ನಾವು ನೋಡ್ಬೇಕು. ಹಾಗೆ ಯಾರ ಮಾತನ್ನು ತಿರಸ್ಕಾರ ಮಾಡುವಾಗಿಲ್ಲ. ಮಧ್ವ ಗುರುಗಳ ಪ್ರತಿ ಮಾತು ಜಗತ್ತಿನ ಮನುಕುಲದ ಶ್ರೇಯಸ್ಸಿಗೆ ಕೊಟ್ಟದ್ದು. ನೀನು ಮನುಷ್ಯನ, ಹಾಗಾದ್ರೆ ಆಚಾರ್ಯರ ಮಾತನ್ನ ಫಾಲೋ ಮಾಡು. ನೀನು ಮಾತನಾಡಿ ಏನ್ ಬೇಡ, ವಿಚಾರ ಮಾಡು. ಇದು ಸರಿ ಅನಿಸಿದ್ರೆ ಮಾಡು, ಇದ್ದಿದ್ದು ಬಿಡು. ಅವದೇನು ಕಂಪಲ್ ಇಲ್ಲ, ಯಾರಿಗೆ ಅವರು ಜೋರ್ ಮಾಡಿ ಹೇಳಲ್ಲ. ಇಷ್ಟ ಇದ್ರೆ ತಗೋ, ಕಷ್ಟ ಆದ್ರೆ ಬಿಡು. ವಾದಿರಾಜ ಶ್ರೀಮತ್ ಚರಣರು ತತ್ವ ಸಾರದ ಸೊಬಗ, ತತ್ವ ಆಚಾರ್ಯರು ಜಗತ್ತಿನಲ್ಲಿ ವಿಸ್ತಾರ ಮಾಡಿಕೊಂಡಂತಹ ಪ್ರಮೇಯಗಳು, ಭಗವಂತನ ಬಗ್ಗೆ ಏನು ಜ್ಞಾನವನ್ನು ಕೊಟ್ಟಿದ್ದಾರೆ, ಜಗತ್ತಿನ ಎಲ್ಲ ಜನರಿಗೆ ಇದು ತಲುಪಲಿ ಅನ್ನುವಂತಹ ಒಂದು ದೊಡ್ಡ ಇಚ್ಛೆ ಹರಡಬೇಕು, ಎಲ್ಲ ಕಡೆ ಹೋಗ್ಬೇಕು ಅಂತೇಳಿ ಮುನಿಕುಲ ರತ್ನ ಯತಿಕುಲ ತಿಲಕರಾದಂಥವರು ವಾದಿರಾಜ ಶ್ರೀಮತ್ ಶರಣರು. ಅವರು ಶ್ರುತಿ ಮತ್ತು ಪುರಾಣ ಅಂದ್ರೆ ಪೌರುಷೇಯ ಅಪೌರುಷೇಯವಾದ ಎರಡು ಸಾಹಿತ್ಯದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಹೇಳುವಾಗ ವೇದದಲ್ಲಿ ಮತ್ತು ಪುರಾಣಗಳಲ್ಲಿ ನನ್ನನ್ನು ಪುರುಷೋತ್ತಮ ಅಂತ ಬಣ್ಣಿಸಿದ್ದಾರೆ. ಹಾಗೆ ಮತ್ತೆ ಶ್ರುತಿ ಮತ್ತು ಪುರಾಣಗಳಲ್ಲಿ ಎಲ್ಲೆಲ್ಲಿ ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅದನ್ನು ಆಚಾರ್ಯರು ಎಲ್ಲೆಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದನ್ನೆಲ್ಲ ವಾದಿರಾಜ ಶ್ರೀಮತ್ ಶರಣರು ಮೊತ್ತ ಅಂದ್ರೆ ತಾತ್ಪರ್ಯ. ಈ ಮಾತಿನ ನಿಜವಾದ ಅರ್ಥ ಏನು ನೋಡಿ. ವಾದಿರಾಜರಿಗೆ ಮಧ್ವ ಗುರುಗಳ ಮಾತು ಅರ್ಥ ಆಗುವಷ್ಟು ನಮ್ಮ ಆಚಾರ್ಯರಿಗೆ ವ್ಯಾಸರ ಮಾತು ಅರ್ಥ ಆಗುವಷ್ಟು ಅತ್ಯಾರಿಗೆ ಅರ್ಥ. ವ್ಯಾಸರ ಮಾತನ್ನ ಅರ್ಥೈಸಿದವರು ಆಚಾರ್ಯರಾದ್ರೆ, ಆಚಾರ್ಯರ ಮಾತನ್ನ ಅರ್ಥೈಸಿ ತಾತ್ಪರ್ಯ ಮೊತ್ತವನ್ನ ಏನ್ ಹೇಳ್ತಾ ಇದ್ದಾರೆ ಆಚಾರ್ಯ ನಮಗೆಲ್ಲ ತಿಳಿಬೇಕಲ್ಲ. ಅದನ್ನ ಸುಮ್ಮನೆ ನಮ್ಮ ಗುರುಗಳು ಹೇಳಿದ್ದಾರೆ, ಆ ಮಾತಿನ ಅರ್ಥ ಹೀಗೆ ಅಂತ ವಾದಿರಾಜರು ಹೇಳಿ ಹೋಗಲ್ಲ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಬ್ಲೈಂಡ್ ಆಗಿ ಯಾರ ಮಾತನ್ನು ನೀವು ಅಕ್ಸೆಪ್ಟ್ ಮಾಡಬೇಡಿ, ವಿಮರ್ಶೆ ಮಾಡಿ, ವಿಚಾರ ಮಾಡಿ. ಅಲ್ಲ ಅವ್ರು ಹೇಳಿದ್ದಾರಲ್ಲ, ಇದು ಸರಿಯಾ ತಪ್ಪ. ದೇವರು ನಿಮಗೂ ಬುದ್ಧಿ ಕೊಟ್ಟಿದ್ದಾರಲ್ಲ, ಆ ಬುದ್ಧಿಯನ್ನ ಸ್ವಲ್ಪ ಖರ್ಚು ಮಾಡಿ. ಕೆಲವು ಬುದ್ಧಿ ಖರ್ಚು ಮಾಡಲ್ಲ. ನಮ್ಮ ತಾತ ಹೇಳಿದ್ರು, ಮುತ್ತಾತ ಹೇಳಿದ್ರು, ಮುಂಜೆ ಹೇಳಿದ್ರು, ಆ ಪರಂಪರೆ ಬೇಡ, ನಿಮ್ಮ
ಶರಣರು ಮೊತ್ತವನ್ನು ನೆರೆ ಮತಿಸಿ ಅಂದ್ರೆ ಮತನ ಅಂದ್ರೆ ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಬೆಣ್ಣೆ ಬೇಕು ಆಸೆ ಇದ್ದವರು ಮೊಸರು ಒಳಗೆ ಕಡಗೋಲು ಹಾಕಿ ಒಮ್ಮೆ ಹಿಡಿದು ಬೆಣ್ಣೆ ಹುಟ್ಟಿದ ಒಳ್ಳೆ ಗಟ್ಟಿ ಮೊಸರು ಒಳ್ಳೆ ಕೆನೆ ಹಾಗೆ ಹೆಂಪಾಕಿರಿ ಖಂಡಿತ 1/4 kg ಬೆಣ್ಣೆ ಬಂದೇ ಬರುತ್ತೆ. ಏನ್ ಮಾಡಬೇಕು? ಯಾರೋ ಹೇಳಿದ್ರು ಮೊಸರೊಳಗೆ ಕಡಗೋಲ್ ಹಾಕಿ ಕಡೀರಿ ಬೆಣ್ಣೆ ಬರುತ್ತೆ. ಇಷ್ಟೇ ಕೇಳಿದ ಓಡ್ಬಿಟ್ಟು ಮೊಸರೊಳಗೆ ಕಡಗೋಲ್ ಹಾಕಿದ ಇಲ್ಲ ಅಂತ ಬರ್ಲಿಲ್ಲ. ನೋಡ್ದ ಎಲ್ಲೋ ಹೇಳಿ ಸುಳ್ಳು, ಕಡಗೋಲ್ ಹಾಕದೆ ಕಡದೆ ಬರ್ಲೇ ಇಲ್ಲ ಅಂದ್ರೆ ಒಂದ್ಸತಿ ಕಡದ್ರೆ ಬೆಣ್ಣೆ ಬಂದ್ಬಿಡತ್ತ. ಪುನಃ ಎಲ್ಲಿವರೆಗೂ? ಬೆಣ್ಣೆ ಬರೋವರೆಗೂ ಕಡಿಮೆ ಅಲ್ಲ. ಅದೇ ನೀವು ಹಾಲು ಇಟ್ಕೊಂಡು ಕಡಿತಾ ಕೂತ್ಕೊಂಡ್ರೆ ಬರಲ್ಲ, ಮಜ್ಜಿಗೆ ಇಟ್ಕೊಂಡು ಕಡಿತಾ ಕೂತ್ಕೊಂಡ್ರೆ ಬರಲ್ಲ. ಆದ್ರೆ ಮೊಸರು ಇಟ್ಕೊಂಡು ನಿಮ್ ತಲೆ ಒಳಗೆ ಹಾಕಿ ಅದನ್ನ ಮಥನ ಮಾಡ್ಬೇಕು. ನಮ್ಗೆಲ್ಲ ಕಡಿಲಿಕ್ಕೆ ಬರಲ್ಲ. ಅದು ಚೆನ್ನಾಗಿ ವಿಮರ್ಶೆ ಮಾಡ್ಲಿಕ್ಕೂ ವಿಮರ್ಶಾತ್ಮಕವಾದ ಬುದ್ಧಿ ಬೇಕು. ಏನು ವಿಮರ್ಶಾ ದೃಷ್ಟಿ ಮತ್ತೇನಿಲ್ಲ ರೀ. ನಮ್ಗೆ ಈ ವಾಕ್ಯ ನೆನ್ಪಿಟ್ಕೊಳ್ಳುವಾಗ ಆ ವಾಕ್ಯ ಮಾಡ್ತಾ ಹೋಗುತ್ತೆ, ಆ ವಾಕ್ಯ ನೆನ್ಪಿಟ್ಕೊಳ್ಳೋ ಎರಡು ಇದ್ರಲ್ವಾ ನೀವು ಮತನ ಮಾಡ್ತೀವಿ. ಈಗ ಕೇಳಿದಿಲ್ಲೇ ಮಾಡ್ತಾ ಹೋಗ್ತೀವಲ್ವಾ, ಮತನ ಏನ್ ಮಾಡ್ತೀರಿ? ಇದು ಸರಿಯೋ ಅದು ಸರಿಯೋ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಎರಡು ವಸ್ತುಗಳ ಜ್ಞಾನ ಇದ್ರೆ ಅದರ ಬಗ್ಗೆ ನೀವು ಹೆಚ್ಚು ಕಮ್ಮಿ ನೋಡ್ಲಿಕ್ಕೆ ಸಾಧ್ಯ. ಆದ್ರೆ 18 ಪುರಾಣಗಳು ತಲೆಯೊಳಗಿರ್ಬೇಕು, 4 ವೇದಗಳು ತಲೆಯಲ್ಲಿರ್ಬೇಕು, ವ್ಯಾಸ ನಿರ್ಮಿತವಾದ ಸೂತ್ರಗಳು ತಲೆಯಲ್ಲಿರ್ಬೇಕು, ಎಲ್ಲ ಧರ್ಮಶಾಸ್ತ್ರಗಳು ತಲೆಯಲ್ಲಿರ್ಬೇಕು. ಇದು ಎಲ್ಲ ತಲೆಯಲ್ಲಿಟ್ಕೊಂಡು ಮತನ ಮಾಡಿದ್ರೆ ಮಾತ್ರ ತತ್ವ ಬರ್ಲಿಕ್ಕೆ ಸಾಧ್ಯ. ನಾವು ಒಂದು ತಿಳ್ಕೊಳ್ವಾಗ ಇನ್ನೊಂದು ಮರ್ತೇ ಹೋಗ್ಬಿಡುತ್ತೆ. ಇದನ್ನ ನೆನಪಿದ್ರೆ ಅದಿಲ್ಲ, ಅದಿಲ್ಲ ಇದಿಲ್ಲ, ಮತನ ಮಾಡುವ ಯೋಗ್ಯತೆ ನಮಗಿಲ್ಲ. ಅದು ಮಾಡಬೇಕಂದ್ರೆ ನಿಶೀತವಾದ ಮನಸ್ಸು, ಬುದ್ಧಿ, ಯೋಗ್ಯತಾ, ಸಾಮರ್ಥ್ಯ. ತರಕಾರಿ ಅಂಗಡಿ ಹೋಗಿ ಒಳ್ಳೆ ತರಕಾರಿ ತರಲಿಕ್ಕೆ ಬರಲ್ಲ. ತರಕಾರಿ ತಗೊಂಡ್ರೆ ಯಾವ್ದೋ ಕೆಟ್ಟ ಹೋಗ್ತಿತ್ತಲ್ಲ, ನಾನು ಬಯಸ್ಕೊಳ್ಳೋ ಯೋಗ್ಯತೆ. ನಾ ಏನ್ ಮಾಡ್ಲಿ, ಅದು ಸಿಕ್ಕಿದ್ದೆ ಇದು ಎಷ್ಟೋ ಹೊರಳಿಕಾಯ್ತು, ಯಾವ್ದು ತಗೋಬೇಕು ಗೊತ್ತಾಗಿದ್ರೆ ಅವ್ರು ಬೆಳ್ಳಿ ತಂದು ಅದು ಕೆಲಸಕ್ಕೆ ಬಾರ ಕೆಟ್ಟ ಮೂತಿ ನೋಡಿದ್ರೆ. ನಮ್ಗೆ 4 ಸಿಮಿಲರ್ ಐಟಮ್ ನೋಡಿದಾಗಲೇ ಇದು ಯಾವ್ದು ಚಂದದ್ದು ಅಂತ ಹುಡುಕುವ ತಿಳಿಯುವ ಯೋಗ್ಯತೆ ಇಲ್ಲ. ನಕಾರ ಶಾಸ್ತ್ರ ವಾಕ್ಯಗಳಲ್ಲಿ ಇದು ಸರಿಯೋ ಇದು ತಪ್ಪೋ ಅನ್ನುವ ಯೋಗ್ಯತೆ ನಮಗಿದೆ. ಆದ್ರೆ ಅದೆಲ್ಲ ಅದೇ ಆದಂತಹ ಮಹಾನುಭಾವರಿಗೆ ಇರುವಂತದ್ದು. ಅವರು ಶ್ರುತಿ ಪುರಾಣಗಳ ಮೊತ್ತವನ್ನು ಮತಿಸಿ ಚೆನ್ನಾಗಿ ವಿಮರ್ಶೆ ಮಾಡಿ ಮೇಲಣ ಕಡಿತಾ ಬೆಣ್ಣೆ ಮೇಲ್ ಬಂದು ನಿಲ್ಲುತ್ತೆ. ಆ ಬೆಣ್ಣೆ ಬಂದಾಗ ಅಷ್ಟೇ ತೆಗೆದು ಮತ್ತೆ ಕಡಿತ ಕ್ರಮ. ಬೆಣ್ಣೆ ತೆಗೆಯುವ ಕ್ರಮ ಕಡಿಗೆ ಶುರು ಮಾಡ್ತಾರೆ. ಒಂದು ಸ್ವಲ್ಪ ಬೆಣ್ಣೆ ಬಂತು, ತೆಗೆದು ನೀರು ಮಜ್ಜಿಗೆ ಹೊಡೆದು ಹಾಗೆ ತೆಗೆದಾರೆ. ಮೇಲಣ ಮೇಲೆ ಬಂದಂತಹ ಶ್ರುತಿ ಸ್ಮೃತಿಗಳ ಮಥನ ಮಾಡಿದಾಗ ಮೇಲೆ ಬಂದಂತಹ ಮೋಕ್ಷ. ಅದಕ್ಕೊಂದು ಸಂಧಿ ಅಂದ್ರೆ ಏನು ಗೊತ್ತಾ? ಈ ಮೋಕ್ಷ ಸಂಧಿ, ಲಯ ಸಂಧಿ, ಸ್ಥಿತಿ ಸಂಧಿ, ಸೃಷ್ಟಿ ಸಂಧಿ. ಮತ್ತೆ ಹರಿಕಥಾಮೃತದಲ್ಲೂ ಸಂಧಿ ಅಂತಿದೆ. ಸಂಧಿ ಅಂದ್ರೆ ಏನು ಗೊತ್ತಾ? ಸಂಧಾನ. ಸಂಧಿ ಅಂದ್ರೆ ದೇವರ ಒಟ್ಟಿಗೆ ಜೀವನ ಸಂಧಾನ. ಸಂಧಿ ಅಂದ್ರೆ ಯೋಗ, ಕೂಡುವಿಕೆ. ನಮಗೆ ಮೋಕ್ಷದಲ್ಲಿ ಕೂಡುವಿಕೆ ಆಗಬೇಕಾದ್ರೆ, ಸ್ಥಿತಿಯಲ್ಲಿ ನಮ್ಮ ಕೂಡುವಿಕೆ ಆಗಬೇಕಾದ್ರೆ, ಲಯದಲ್ಲಿ ನಮ್ಮ ಕೂಡುವಿಕೆ ಆಗಬೇಕಾದ್ರೆ ನಾವು ಹೇಗೆ ವಿಚಾರವನ್ನು ವಿಮರ್ಶೆ ಮಾಡಬೇಕು, ತಿಳ್ಕೊಳ್ಬೇಕು ಅಂತ ತಿಳಿಸುವಂತ. ಹೀಗಾಗಿ ಮೇಲಣ ಅಂದ್ರೆ ಶ್ರುತಿ ಸ್ಮೃತಿಗಳ ಸಾರಭೂತವಾದ 4 ವಿಷಯ. ಯಾವುದದು? ಒಂದು ಮೋಕ್ಷ, ಇನ್ನೊಂದು ಸೃಷ್ಟಿ, ಇನ್ನೊಂದು ಸ್ಥಿತಿ, ಇನ್ನೊಂದು ಲಯ. ಇದು ಸಾರ. ಅಂದ್ರೆ 4 ಹೇಳಲಿಕ್ಕೆ ಇವೆಲ್ಲ ಹೊರಬೇಕು. ಯಾವುದು? ವೇದಗಳು, ಪುರಾಣಗಳು, ಸೂತ್ರ, ಧರ್ಮಶಾಸ್ತ್ರ. ಇವೆಲ್ಲ ಏನ್ ಹೇಳ್ತಾ ಇದೆ? ಮೋಕ್ಷ ಅಂದ್ರೆ ದೇವರ ಸೃಷ್ಟಿ ಅಂದ್ರೆ, ದೇವರ ಸ್ಥಿತಿ ಅಂದ್ರೆ,
ದೇವರು ಎಲ್ಲ ಆದ್ಮೇಲೆ ಸಮಗ್ರವಾದ ಜಗತ್ತನ್ನ ಲಯ ಮಾಡ್ತಾನಲ್ಲ ಅಂದ್ರೆ ಏನು ಇದನ್ನು ತಿಳಿಸ್ತಾ ಇದೆ ಅಲ್ಲ. ಇದನ್ನು ವಾದಿರಾಜರು ಆ ಮಥನ ಮಾಡಿದಾಗ ಮೇಲೆ ಬಂದಂತಹ ಸೃಷ್ಟಿ ಸ್ಥಿತಿ ಲಯಗಳ ಅಂದ್ರೆ ಮೋಕ್ಷ ಸೃಷ್ಟಿ ಸ್ಥಿತಿ ಲಯ ಇದರ ಸಂಬಂಧಿಯಾದಂತಹ ನಿರ್ಣಯ ಅಂದ್ರೆ ಮೋಕ್ಷ ಅಂದ್ರೆ ಏನು ನಿರ್ಣಯ ಮಾಡಿಕೊಡ್ತಾರೆ. ದೇವರು ಸೃಷ್ಟಿ ಮಾಡೋದು ಅಂದ್ರೆ ಏನು ಅದನ್ನ ನಿರ್ಣಯ ಮಾಡಿಕೊಡ್ತಾರೆ. ದೇವರು ಸ್ಥಿತಿ ಮಾಡೋದು ಅಂದ್ರೆ ಏನು ಇದವಿತ್ತಮ ಜ್ಞಾನ ಅಂದ್ರೆ ಸ್ಥಿತಿಯ ಬಗ್ಗೆ ಸರಿಯಾದ ಅರಿವು, ಮೋಕ್ಷದ ಬಗ್ಗೆ ಸರಿಯಾದ ನಾಲೆಡ್ಜ್, ಲಯದ ಬಗ್ಗೆ ಸರಿಯಾದ ಜ್ಞಾನ. ಅಂದ್ರೆ ಲಯ ಅಂದ್ರೆ ಬೇಕಾದಷ್ಟು 4 ಬಗೆಯ ಲಯವನ್ನು ನಾವು ವರ್ಣನೆ ಮಾಡುತ್ತೇವೆ. ದಿನ ಪ್ರಳಯ, ಕಾಲ ಪ್ರಳಯ, ಮಹಾಪ್ರಳಯ, ಅವಾಂತರ ಪ್ರಳಯಗಳು ಹೀಗೆಲ್ಲ. ಲಯ ಅಂದ್ರೆ ಏನು, ಯಾವ ಲಯ ಆದಾಗ ಯಾರು ಇಲ್ಲದಾಗ ಆಗ್ತಾರೆ. ಒಂದ್ಸತಿ ಲಯ ಅಂದ್ರೆ ಪೂರ ಎಲ್ಲ ಮುಳುಗೋಗುತ್ತೋ ಇದನ್ನ ಕರೆಕ್ಟ್ ಇದು ಬಿಟ್ಟು ಇನ್ನೊಂದು ಜ್ಞಾನ ಇಲ್ಲ. ಹಾಗೆ ವಾದಿರಾಜರು ಮೋಕ್ಷ ಸೃಷ್ಟಿ ಸ್ಥಿತಿ ಲಯಗಳ ನಿರ್ಣಯವನ್ನ ಆರ್ತಿಯಿಂದಲೇ ಬಣ್ಣಿಸಿದ್ದಾರೆ. ಆರ್ತಿ ಅಂದ್ರೆ ಹೃದಯ ಪೂರ್ವಕ. ಇದರ ಅರ್ಥ ಏನು ಗೊತ್ತಾ, ನಿಮ್ಗೆ ಯಾರಾದ್ರೂ ಏನನ್ನಾದ್ರೂ ಹೇಳುವಾಗ ಹೇಳಿದ್ದು ನಿಮ್ ತಲೆ ಒಳಗೆ ಇಳಿಬೇಕಾದ್ರೆ, ಕೇಳಿದ್ದು ನಿಮಗೆ ಫಲದಾಯಕ ಆಗಬೇಕಾದ್ರೆ ಹೇಳುವವರು ಆರ್ತಿಯಿಂದ ಪ್ರೀತಿಯಿಂದ ಹೃತ್ಪೂರ್ವಕವಾಗಿ ಹೇಳಬೇಕು. ಎದ್ದದ್ಯಾ ಪ್ರಸನ್ನದಿ. ಗುರುಗಳು ಪಾಠ ಹೇಳಿಕೊಟ್ಟು ಮಾತ್ರಕ್ಕೆ ನಿಮಗೆ ಅದು ಜ್ಞಾನ ಬರಲ್ಲ ರೀ. ಜ್ಞಾನದ ಫಲವಾದ ಭಕ್ತಿ ಬರಲ್ಲ ರೀ. ಭಕ್ತಿಗೆ ಫಲವಾದ ವೈರಾಗ್ಯ ಬರಲ್ಲ. ಹಾಗೆ ಬರಬೇಕಾದ್ರೆ ವಿದ್ಯಾ ಹೇಳಿಕೊಡುವ ಗುರುಗಳು ಪ್ರೀತಿಯಿಂದ ಕೊಡ್ಬೇಕಂತ ವಿದ್ಯೆ. ನಿನಗೆ ದೇವರ ದಯ ಆಗಲ್ಲಪ್ಪ ಅಂತ ಹೇಳಬೇಕು. ಭಾಗವತದಲ್ಲಿ ಒಂದು ಅಪರೂಪದ ಕಥೆ, ನಾಭಾಗನ ಕಥೆ. ನಾಭಾಗ ಋಷಿಗಳಲ್ಲಿ ಅಧ್ಯಯನಕ್ಕೆ ಹೋಗಿದ್ದ. ಅವನು ತುಂಬಾ ವರ್ಷ ಟೀಚರ್ ಹತ್ರ ಪಾಠ ಓದ್ತಾ ಕೂತ. ಎಷ್ಟು ಕೂತ ಅಂದ್ರೆ ಅಪ್ಪ ಮುದುಕಾದ, ಮಕ್ಕಳೆಲ್ಲ ದೊಡ್ಡವರಾಗಿ ಅವ್ರ ಆಸ್ತಿ ಹಂಚ್ಕೊಳ್ತೀವಿ ಇನ್ನು ಆಸ್ತಿ ಶೇರ್ ಟೈಮಲ್ಲೂ ಮಗ ಬರ್ಲೇ ಅವ್ನ ಸ್ಕೂಲಲ್ಲೇ ಕೂತಿದ್ದ. ಎದುರಿಗಿದ್ರೆ ಆಸ್ತಿ ಕೊಡೋದು ಕಷ್ಟ, ಐದೋರು ಯಾರು ಕೊಡ್ತಾರೆ, ಐದವರೆಲ್ಲ ಹಂಚ್ಕೊಟ್ಟು. ಈ ನಾವಾಗ ಸ್ವಲ್ಪ ಲೇಟ್ ಬಂದ. ಅಪ್ಪಂಗಲ್ಲ ನನ್ನ ಆಸ್ತಿ ಹೋಗಿ. ಅಪ್ಪ ಅಂತ ನಂಗೇನ್ ಗೊತ್ತಿಲ್ಲ, ನಿಮ್ಮ ಅಣ್ಣನನ್ನೇ ಕೇಳು. ಅಣ್ಣನ ಹತ್ರ ಹೋಗಿ ಕೇಳಿದ, ನನ್ನ ಆಸ್ತಿಯಲ್ಲಿ. ಅಣ್ಣಂದ್ರು ಹೇಳಿದ್ರು, ಮನೆ ಬಿಟ್ಟಿದೀವಲ್ಲ ಅಪ್ಪ, ಅವನೇ ನಿಂಗೆ ಆಸ್ತಿ. ಅಪ್ಪನ ಆಸ್ತಿ ಎಲ್ಲ ಇವ್ರು ಹಂಚ್ಕೊಂಡ್ಬಿಟ್ರು. ಅಪ್ಪನ್ನೇ ಒಂದು ಆಸ್ತಿ ಮಾಡಿ ಮಗನ ಬಿಟ್ಟು ಖುಷಿ ಆಗ್ತದೆ. ಅಪ್ಪನ್ನೇ ನನಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಅಪ್ಪನ ಹತ್ರ ಹೋಗಿ ಹೇಳಿದ, ನೀನೇ ನನಗೆ ಆಸ್ತಿ. ಅಪ್ಪ ಅಲ್ಲ, ಒಂದು ಯೋಚನೆ ಮಾಡಬೇಡ, ನೀನು ಒಳ್ಳೆ ಸಂಪತ್ತು ನಾನು ಕೊಡಿಸ್ತೇನೆ. ಇಲ್ಲಿ ಹತ್ತಿರದಲ್ಲಿ ಒಂದು ಯಜ್ಞ ಆಗ್ತಾ ಇದೆ ನೋಡಿ. ಅವನು ರಾಜ ತನ್ನ ಮಗನಿಗೆ ಹೇಳ್ತಾನೆ, ಇಲ್ಲಿ ಹತ್ತಿರದಲ್ಲಿ ಜ್ಞಾನಿಗಳೆಲ್ಲ ಸೇರಿ ಯಜ್ಞ ಮಾಡ್ತಾ ಇದ್ದಾರೆ. 7 ದಿನ ಮಾಡುವಂತಹ ಯಜ್ಞ. ಅವರಿಗೆ 2ನೇ ದಿನ ಮಂತ್ರ ಮರ್ತೋಗುತ್ತೆ ಅಂತ. ಇವನು ರಾಜ, ಅವ್ರ ಆಚಾರ್ಯ ಮಂತ್ರ ಮರ್ತೋಗೋದು ಇವನಿಗೆ ಮೊದಲೇ ಗೊತ್ತಾಗುತ್ತೆ. ಇವನಿಂದ ಎಂತ ರಾಜ ಋಷಿ. ಅವನು ಹೇಳ್ತಾನೆ, ನಿಂಗೆ ಆ ಎಲ್ಲ ಮಂತ್ರಗಳನ್ನ ನಾ ಹೇಳ್ಕೊಡ್ತೇನೆ. ಅವರಿಗೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುವ ಪ್ರಸಂಗ ಬರುತ್ತೆ. ಆ ಸಂದರ್ಭದಲ್ಲಿ ನೀನು ಅವರ ಮುಂದೆ ವಿನೀತನಾಗಿ ಮಂತ್ರವನ್ನ ಹೇಳು. ಅವರು ಸಂತೋಷಪಟ್ಟು ಆ ಯಜ್ಞದಲ್ಲಿ ಮಿಕ್ಕ ಪದಾರ್ಥಗಳನ್ನ ನಿನಗೆ ಕೊಡ್ತಾರೆ. ನಿನಗೆ ಇಡೀ ಜನ್ಮ ಕಳೆದು ಸಾಕಾಗಬಾರದು, ಅಷ್ಟು ಸಂಪತ್ತು ಅದು ಸಿಗುತ್ತೆ. ಅಂದ್ರೆ ಒಂದು ಯಜ್ಞದಲ್ಲಿ ಇಷ್ಟು ಸಂಪತ್ತು ಸಿಗೋದಾದ್ರೆ ಆಗಿನ ಕಾಲದ ಯಜ್ಞ ಇದಾಗಿದೆ. ನೀವು ಆಯ್ತು ಹೋದ, ಮೊದಲನೇ ದಿನ ಹೋದ, ಭಾರಿ ಜೋರು ಒಂದು ಹೋಮ ಹವನ ಕಾರ್ಯಕ್ರಮ ಶುರುವಾಯಿತು. 2ನೇ ದಿನ ವಿಶ್ವೇ ದೇವತೆಗಳಿಗೆ ಸಂಬಂಧಪಟ್ಟಂತಹ 2 ಮಂತ್ರಗಳ ಮರೆವು ನೋಡಿ. ಎಷ್ಟೋ ಬಾರಿ ಡೈಲಿ ನಾವು ಹೇಳೋ ಮಂತ್ರಗಳೇ ಬರ್ತವೆ. ಏನಿಲ್ಲ, ಈ ಪೂಜಾಯ ರಾಘವೇಂದ್ರಾಯನೇ ಬರ್ತವೆ. ಪುಟ್ ಮಕ್ಕಳೇ ಹೇಳೋದ್ರಿ, ಒಂದೊಂದ್ಸತಿ ಮರ್ತೋ. ಇದಕ್ಕಿಂತ ನಿಮ್ಗೆ ಆಶ್ಚರ್ಯ ಹೇಳ್ತೀನಿ,
ಎಷ್ಟೋ ಜನಕ್ಕೆ ತಲೆ ಮೇಲೆ ಹೆಲ್ಮೆಟ್ ಇರೋದೇ ಮರೆತು ಹೆಲ್ಮೆಟ್ ನಾವೇ ಹಾಕೊಂಡಿರ್ತೀವಿ ಎಲ್ಲ ಪ್ರೋಗ್ರಾಮ್ ಕಾರ್ಯಕ್ರಮ ಹೆಲ್ಮೆಟ್ ಇರೋದೇ ಮರೆತು. ಇನ್ ಕೆಲವು ಸ್ಕೂಟರ್ ಬಿಟ್ಟಿರೋದೇ ಮರೆತು ಹೋಗ್ತಾರೆ, ಹೆಲ್ಮೆಟ್ ಹಾಕೊಂಡು ಸೀರೆ ಮನೆಗೆ ಹಿಂಗೆಲ್ಲ ಮರುವಿಗೆ ಯಾಕೆ ಬಂತು ಯಾಕೆಲ್ಲ ಕೇಳಬೇಡ್ರಿ. ದೇವರು ನೆನಪು ಕೊಡುವವನು ಅವನೇ ಮರೆತು. ಯಾರು ಯಾವಾಗ ಏನ್ ನೆನಪು ಕೊಡ್ತಾನೋ, ಯಾರು ಯಾವಾಗ ಏನ್ ಮರೆಸ್ಬಿಡ್ತಾನೋ, ನಾವೆಲ್ಲ ಚೆನ್ನಾಗಿದ್ದೀವಿ ಇಲ್ಲ ದೇವರ ದಯ. ಅವನ ದಯ ಒಂದು ಕ್ಷಣ ತಪ್ಪು ತಿಳಿದು ನೀವು ಕಟ್ಕೊಂಡು ಹೇಳ್ತೀನ ಮಕ್ಕಳನ್ನ ಯಾಕೆ ನಿಮ್ಮನ್ನೇ ನೀವು ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋಲ್ಲ. ಆ ಪರಿಸ್ಥಿತಿ ತಂದು ಬಿಡ್ತಾನೆ. ಭಗವಂತ ಸೃಷ್ಟಿ ಸ್ಥಿತಿ ಲಯ ಆ ಮರು 2 ದಿನದ ಮಂತ್ರ ಮತ್ತು ಅಪ್ಪನ ಮಾತು ನೆನಪು ಬಂತು. ನಾಭಾಗ ಆ ಋಷಿಗಳ ಮುಂದೆ ಮಂತ್ರ ಹೇಳಿದ. ಅವ್ರಿಗೆ ಸದ್ಯ ಮರ್ಯಾದೆ ಉಳಿತಪ್ಪ, 2ನೇ ದಿನ ಪ್ರೋಗ್ರಾಮೇ ಹಿಂಗಾಗುತ್ತಿತ್ತು, ಏನ್ ಮಾಡೋದು ಅಂತೇಳಿ ಸಂತೋಷದಿಂದ ಯಜ್ಞ ಮುಗಿದ ಮೇಲೆ ಉಳಿದ ಐಟಮ್ ಎಲ್ಲ ಅವ್ರಿಗೆ ಹೇಳಿದ್ರು, ಎಲ್ಲ ನೀನೇ ಮನೆಗೆ ತಗೊಂಡು ಹೋಗಿ ಸಾಕಾಯ್ತು ಆಸ್ತಿ ಎಲ್ಲ ಗಂಟು ಕಟ್ತಾ ಇದ್ದ. ಅಷ್ಟೊಂದು ಇನ್ನೊಂದು ಯಾರೋ ಆಚಾರ ನಮ್ಗೇನು ಅದ್ಯಾಕೆ ಗಂಟು ಕಟ್ತಾ ಇದೆಯಾ, ಅದೆಲ್ಲ ನಮ್ಗೆ ಸೇರ್ಬೇಕು. ಇಲ್ಲ ನಾನ್ ಮಂತ್ರ ಹೇಳಿದ್ದು ನಮ್ಗೆ ಸೇರ್ಬೇಕು, ನಮ್ಮಪ್ಪ ಹೇಳಿಲ್ಲ. ನಿಮ್ಮಪ್ಪ ಹೇಳಿದ್ನ, ಹಾಗಾದ್ರೆ ಹೋಗಿ ನಿಮ್ಮಪ್ಪನ ಮತ್ತೊಮ್ಮೆ ಕೇಳು. ಈ ತರ ಒಬ್ಬ ವ್ಯಕ್ತಿ ಬಂದು ನಂದು ಅಂತ ಇದ್ದಾನೆ, ಇದನ್ನ ನಾ ತಗೊಂಡ್ ಬರಲ್ಲ, ಕೇಳ್ಕೊಂಡ್ ಬಾ. ನಿಮ್ಮಪ್ಪ ತಗೊಂಡು ಹೋಗುದು ಬಾ, ನಾ ಇಲ್ಲೇ ಇರ್ತೀನಿ ನೋಡ್ ಹೋಗುದು. ನಾವಾಗ ಓಡೋದು. ಅವ್ರ ಅಪ್ಪನ ಕೇಳಿದೆ, ನಾನು ಈ ತರ ಎಲ್ಲ ಕಟ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಒಬ್ಬ ಕಪ್ಪನೆಯ ವ್ಯಕ್ತಿ ಬಂದು ನಂದು ಅಂತ ಇದ್ದಾಗ ಏನ್ ಮಾಡಿ. ಅಪ್ಪ ನೋಡಿ ಎಂತ ಜ್ಞಾನಿ, ಹೀಗೆ ಕಣ್ಮುಚ್ಚಿದ್ರೆ ಸಾಕು. ಜ್ಞಾನಿಗಳಿಗೆ ಎಲ್ಲ ಈವೆಂಟ್ಸ್ ದೇವರು ರೆಕಾರ್ಡ್ ಮಾಡಿ ತಲೆ ಒಳಗಿಟ್ಟಿರ್ತಾರೆ. ಅವ್ರು ಬೇಕಂದಾಗ ಆಕ್ಷನ್ ರೀಪ್ಲೇ ನೋಡ್ಬೋದು. ಅವರು ಹೋಗ್ಬೇಕಂತಿಲ್ಲ, ಅವಲ್ಲೇ ಕೂತು ಯೋಚನೆ ಮಾಡಿದ ಅಲ್ಲೇ ನಡೆದಿದೆ ಭಗವಂತ ನನಗೆ ತೋರಿಸು ಅಂತ ದೇವರನ್ನ ಮೊರೆ ಹೋಗಿದ್ದೇ ತಡ ಅಲ್ಲಿ ಬಂದ ವ್ಯಕ್ತಿಯ ಪರಿಪೂರ್ಣ ಪರಿಚಯ ಅಪ್ಪನಿಗಾಯಿತು. ಅಪ್ಪ ಅಂತಾನೆ, ಆ ನಂದು ಅನ್ನಲ್ಲ, ಅವ ಸಾಮಾನ್ಯ ಅಲ್ಲ. ನೀನು ಮೊದಲು ಓಡೋಗಿ ಅದನ್ನ ಕಾಲಿಗೆ ಬಿದ್ದು ನಂದು ತಪ್ಪಾಯಿತು, ನಮ್ಮಪ್ಪ ಹೇಳಿದ ಇದೆಲ್ಲ ನಿಂದೆ ತಗೊಳ್ಬೇಕಂತೆ ಅಂತ ಹೇಳಿದ್ರು. ಅಂದಾಗ ಯಾರು ಏನು ವೈ ಅಂಡ್ ವಾಟ್ ಕೇಳಲೇ ಇಲ್ಲ. ಅಪ್ಪನ ಮಾತು ಇಷ್ಟು ಬೆಲೆ ನಮಗೆಲ್ಲ ಅರ್ಥ ಆಗಲ್ಲ. ಹೇಗನಾಗುವುದು ಅವನು ನಾನು ಬೆಲೆ ಕೊಟ್ಟರೆ ಅವನ ಅಪ್ಪ ಹೇಳಿದ ಅಷ್ಟೇ ವೇಗವಾಗಿ ಯಜ್ಞ ಮಂಟಪಕ್ಕೆ ಹೋದ. ಆ ಕಪ್ಪು ವ್ಯಕ್ತಿಗೆ ಕಾಲಿಗೆ ಬಿದ್ದ. ನಮ್ಮ ಅಪ್ಪ ಹೇಳಿದ್ರು ಇದೆಲ್ಲ ನಿಂದೆ ಅಂತೆ, ಗೊತ್ತಿಲ್ಲದೆ ನಾನು ಗಂಟಾಗ್ಬಿಟ್ಟೆ, ನೀವೇ ತಗೊಳ್ಬೇಕು. ಅವ್ರು ಯಾರಂದ್ರೆ ರುದ್ರದೇವ. ಯಜ್ಞದಲ್ಲಿ ಮಿಕ್ಕ ಎಲ್ಲ ಪಾಲಿಗೆ ಯಜಮಾನರು ರುದ್ರದೇವ. ರುದ್ರದೇವರಿಗೆ ಬಂದು ಪರೀಕ್ಷೆ ಮಾಡಿದಾಗ ಅವ್ರು ಅಂತಾರೆ, ಅಲ್ಲ ನಿಮ್ಮಪ್ಪ ಎಷ್ಟು ಪ್ರಾಮಾಣಿಕ, ಅಪ್ಪನ್ನು ಓವರ್ಟೇಕ್ ಮಾಡುವಷ್ಟು ಮಗ ನೀನು ಪ್ರಾಮಾಣಿಕ. ನಿಮ್ಮಪ್ಪ ನಂದಲ್ಲ ಅಂದಮೇಲೆ ನೀನು ಇಲ್ಲಿ ತನಕ ಬರ್ಬೇಕಾದ್ದೇ ಇರ್ಲಿಲ್ಲ, ಆದ್ರೂ ಇಲ್ಲಿ ತನಕ ಬಂದು ನಂದು ಅಲ್ಲ ಇಲ್ಲಿವರೆಗೂ ಬಂದಿಯಲ್ಲ, ಇದು ನಿನ್ನ ಪ್ರಾಮಾಣಿಕತೆ. ಅದಕ್ಕೆ ಆ ಸಂದರ್ಭದಲ್ಲಿ ರುದ್ರದೇವರು ಕೊಡುವ ಒಂದು ವರ ಭಾಗವತದಲ್ಲಿ ಹೇಳಿದೆ. ರುದ್ರದೇವರಂತಾರೆ, ನೀನು ಇದುವರೆಗೆ ಗುರುಗಳಲ್ಲಿ ಏನು ಪಾಠ ಕಲಿತಿದ್ದೀಯಾ ಅದೆಲ್ಲ ನಿನ್ನ ಸಿದ್ಧಿ ಆಗಲಿ. ನೀನು ಏನು ಗುರುಗಳ ಹತ್ರ ಕಲಿಲಿಲ್ಲ ಅದು ಎಲ್ಲ ಬರಲಿ. ಇದು ದೊಡ್ಡವರ ದಯ ಆದ್ರೆ ಸಾಕು, ಎಲ್ಲ ವಿದ್ಯೆ ಬರುತ್ತೆ. ವಿದ್ಯೆಗೆ ಗುರುಗಳ ಮುಂದೆ ಕುತ್ಕೊಳ್ಬೇಕು ಅಂತಿಲ್ಲ. ಗುರುಗಳು ಎಲ್ಲೇ ಇರಲಿ, ಶಿಷ್ಯರ ಮೇಲೆ ವಾತ್ಸಲ್ಯ ಇಟ್ಟು ನಿಂಗ ದೇವರು ಒಳ್ಳೇದು ಮಾಡಲಿ, ನಿಂಗ ದೇವರಿಗೆ ಸದಾ ಪ್ರಸತ್ಯೈಚ ನಿರಂತರ ನಮ್ಮ ಜೀವನದ ಉದ್ದಕ್ಕೆ ನಮ್ಮ ಹೆತ್ತವರು, ಹೊಸವರು, ಹಿರಿಯರು, ಗುರುಗಳು, ವಾಯುದೇವರು, ಹರಿವಾಯ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ನಮ್ಮ ಬಿಹೇವಿಯರ್ ಇರಬೇಕು. ನಾವು ಮಾಡುವ ಎಲ್ಲ ಕರ್ಮದಿಂದ ನಮ್ಮ ಹಿರಿಯರು ಸಂತೋಷ ಪಡಬೇಕು. ನಮ್ಮನೆ ಬರ ನಾವ್ ಏನ್ ಮಾಡಿದ್ರೆ ನಮ್ಮ ಹಿರಿಯರಿಗೆ ಆಗೋದೇ. ನಮ್ಮ ನೋಡಿದ್ರೆ ನೋಡಿದ್ರೆ ಒಂದು ಹಾಡು ನಾವು ನಡೀತೀವಿ. ನಾವು ಇಡೀ ಜೀವನದಲ್ಲಿ ನೂರಾರು ದೇವರ ಮೆಚ್ಚುಗೆ ಪಡೆಯುತ್ತಿದ್ದು ಕಣ್ಣಿಗೆ ಕಾಣುವ ಹಿರಿಯರ ದೊಡ್ಡವರ ಅನುಗ್ರಹವನ್ನು ಸಂಪಾದನೆ ಮಾಡಿದರೆ ಎಷ್ಟು ಎತ್ತರಕ್ಕೆ ಏರಬಹುದು ಅನ್ನಲಿಕ್ಕೆ ಕಲಿಯೇ ಸಾಕು. ಯಾಕೆ ನಾನು ಈ ಪ್ರಸಂಗದಲ್ಲಿ ಹೇಳಿದ್ದು ಬಂದೆ ಅಂತಂದ್ರೆ, ಆರ್ತಿಯಿಂದಲೇ ಬಂಧಿಸಿದ ಕಥೆ ಸಜ್ಜನ ಕೇಳಿ. ವಾದಿರಾಜ ಶ್ರೀಮಚ್ಚರಣರು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು
ಸಮಥಿಂಗ್ ಲಾಭ ಇದೆ ಅಂದಿಟ್ಕೊಂಡು ಇದನ್ನ ಅರ್ಥದ್ದಲ್ಲ. ನಮ್ಮನ್ನೆಲ್ಲ ನೋಡಿ ಅವರಿಗೆ ಕರುಣೆ ಅಲ್ಲ. 70 ಆಯ್ತು, 80 ಆಯ್ತು, ಅಪರೂಪವಾದ ಮನುಷ್ಯ ಜನ್ಮ ಬಂದಿದೆ. ಹೋದ್ರೋಗ್ಲಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಅಲ್ಲಿ ಈ ಜನ್ಮ ಬರೋ ಗ್ಯಾರಂಟಿ ಇಲ್ಲ. ಬಂದ ಕಳ್ಕೊಂಡ್ರಿ, ಹೋಯ್ತು ಹೋಯ್ತೆ, ಇನ್ಯಾವಾಗ ಸಿಗ್ಬೇಕು ಈ ಜನ್ಮ? ಎಲ್ಲಿ ಹುಡ್ತೀವೋ? ಹುಟ್ಟಿದ್ರು ಇಂಡಿಯಾ ಒಳಗೆ ಹುಡ್ತೀವಿ, ಕರ್ನಾಟಕದಲ್ಲೇ, ಅದು ಕಾಲೋನಿ ಪಕ್ಕದಲ್ಲಿ ಏನ್ ಗ್ಯಾರಂಟಿ? ಎಲ್ಲಿ ಸೌತ್ ಆಫ್ರಿಕಾ ಒಳಗೆ ಹುಡ್ತೀವೋ, ಎಲ್ಲಿ ಈಗ್ಲೋಗರ ಹುಡ್ತೀವೋ, ಎಲ್ಲಿ ಹುಡ್ತೀವೋ ಏನ್ಕತೆ? ಮರಳಿ ಈ ಪರಿ ಜನ್ಮ ಬರುವ ಅವಳಿಕೆಯಂತೂ ಇದೆ. ಕೆಲವರು ಅಂತಿರ್ತಾರೆ, ಆಚಾರ್ಯ ಈಗಂತ ಇಷ್ಟೇ ಮುಗಿದೋಯ್ತು, ಇನ್ನೇನಿದ್ರು ನೆಕ್ಸ್ಟ್ ಬುಕ್ ನೋಡೋಣ ಸರ್, ನೆಕ್ಸ್ಟ್ ಅಂತಿರ್ತಾರೆ. ದೇವರು ಅಂತಾನೆ, ನಿಮ್ಗೆ ಈಗ ಕೊಟ್ಟಿದ್ದೆ ಯಾಕೆ ಕೊಟ್ಟು ಅಂತ ಹಣೆ ಚೆಲ್ಕೋತಾ ಇದ್ರಿ, ನಿಮ್ ನೆಕ್ಸ್ಟ್ ಬೇರೆ ಕೊಡಲ್ಲ. ಈಗ ಕೊಟ್ಟಿದ್ದೆ ಜಾಸ್ತಿ ಆಯ್ತು, ವಾಪಸ್ ತಗೊಳಕ್ಕಾಗಲ್ಲ, ಸುಮ್ಮನಿದ್ದೀವಿ. ಅದೇ ಆಟ ಆಡ್ಕೊಂಡು ಬಂದ್ರು. ಈ ಜನಕ್ಕೆ ಈ ಕೆಲವು ಮಿನಿಸ್ಟರ್ ಆಗಿದ್ದಾರೆ, ನಿಮ್ ಜನಕ್ಕೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಈಗೇ ಯಾಕೆ ಕೊಟ್ಟಿದ್ರು ಅಂತೆಲ್ಲ ಹಣೆ ಚೆಲ್ಕೊಳ್ಳುವಾಗ ಇನ್ನೊಂದ್ಸತಿ ಮುಖ್ಯಮಂತ್ರಿ, ಕೆಲವರು ಇನ್ನೊಂದ್ಸತಿ ಪ್ರಧಾನಿ ಆಗ್ಬೇಕು ಕಾಯ್ದೆ ಆಗ್ತಾರೆ. ಈಗ ಕೊಟ್ಟಿದ್ದೇ ಜಾಸ್ತಿ. ಹಾಗೆ ನಮಗೆ ದೇವರಿಗೆ ಮಾನವ ಜನ್ಮ ಕೊಟ್ಟಿದ್ದೇ ಜಾಸ್ತಿ, ಅದರಲ್ಲಿಯೂ ಮರುತನ ಮತ್ತೊಂದು ದುರ್ಗಡ್ಡ. ಇಂಥ ಮತ ಬಂದಾಗ, ಇಷ್ಟು ವಯಸ್ಸಾದಾಗ, ದೇವರು ಕಣ್ಣು ಕಾಲ್ ಕಿವಿ ನಾಲಿಗೆ ಇನ್ನೂ ಗಟ್ಟಿ ಇಟ್ಟಿದ್ದಾಗ, ಇನ್ನೂ ಇವರು ಕಲಿತಿದ್ರೆ ಹೇಗೆ ಅಂತ ಬಹಳ ಕರುಣೆಯಿಂದ, ಪ್ರೀತಿಯಿಂದ, ಆರ್ತಿಯಿಂದ ವಾದಿರಾಜ ಶ್ರೀಮತ್ ಚರಣರು ನಮ್ಗೆ ಎಲ್ಲಾ ಗ್ರಂಥಗಳನ್ನ ಓದಿ ಅರ್ಥ ಮಾಡಿಕೊಂಡು ಇದು ಸರಿ ಇದು ತಪ್ಪು ತಿಳಿಯುವ ಯೋಗ್ಯತೆ ನಮ್ಗಿಲ್ಲ. ದೇವರ ಸೃಷ್ಟಿಯ ವೈಭವ ತಿಳಿಯುವ ನಿರ್ಣಯ ಮಾಡುವ ಶಕ್ತಿ ನಮ್ಗಿಲ್ಲ. ದೇವರು ಮೋಕ್ಷದಲ್ಲಿ ಎಂತ ಆನಂದ ಕೊಡ್ತಾನೆ ಅಂತ ವೇದ ಪುರಾಣಗಳಲ್ಲಿ ಹೇಳಿದ್ದಾಗ ತಿಳಿಯುವ ಸಾಮರ್ಥ್ಯ ನಮಗಿಲ್ಲ. ಹೇಗೆ ಭೂಮಿಗೆ ಬಂದಾಗ ನಮ್ಮ ಸ್ಥಿತಿ ಮೇಂಟೈನ್ ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ. ಅದು ಹೇಳಿದೆ, ಆದ್ರೆ ತಿಳ್ಕೊಳ್ಳೋಕ್ಕಾಗಲ್ಲ. ಹೇಗೆ ಲಯ ಮಾಡ್ತಾನೆ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ. ವಾದ್ಯರಾಜರು ನಮ್ಮ ಬದಲಿ ಎಲ್ಲಾ ಗ್ರಂಥಗಳ ಅಧ್ಯಯನ ಮಾಡಿ ಚೆನ್ನಾಗಿ ಮತನ ಮಾಡಿ ಪ್ರೀತಿಯಿಂದ ನಮ್ಮೆಲ್ಲರ ಸಲುವಾಗಿ ಈ ಗ್ರಂಥದ ಒಳಗೆ ಅದನ್ನು ಕೊಟ್ಟಿದ್ದಾರೆ, ಆ ಭಕ್ತಿಯಿಂದ ಕೊಟ್ಟಿದ್ದಾರೆ. ಸಜ್ಜನರೇ ಕೇಳಿ, ಯಾರು ಕೇಳ್ತೀರೋ ಅವು ಸಜ್ಜನರು. ನೀವು ಕೇಳಲ್ಲ, ನಾನು ಬಾಯಿ ಬಿಟ್ಟು ಹೇಳಲ್ಲ, ನೀವು ಯಾರು ಅಂತ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಸಜ್ಜನರೇ, ಹಾಗಾದ್ರೆ ನೀವು ಕೇಳಿ. ನೀವು ಕೇಳುವ ಮಾತ್ರದಿಂದಲೇ ಸಜ್ಜನರಾಗ್ತೀವಿ. ಅಂದ್ರೆ ನಿಮಗೆ ದುರ್ಭಾವನೆ ದುರ್ಬುದ್ಧಿ ಇದ್ರು ಒಂದಿನ ಏನ್ ಹೇಳ್ತಾರ ಆಳದಲ್ಲಿ ಕೇಳೇ ಬಿಡೋಣ ಅಂತ ಬನ್ನಿ. ಒಂದಿನ ಬನ್ನಿ, ಎರಡನೇ ದಿನ ಹ್ಯಾಬಿಟ್ ಆಗಲಿ, ಅರ್ಥ ಆಗಲಿ, ಮತ್ತೋದ್ರು ನಿದ್ದೆ ಬಂದ್ರು ಬನ್ನಿ, ಬರೋದಂತೂ ಪ್ರಾಕ್ಟೀಸ್ ಇಟ್ಕೊಳ್ಳಿ. ಆ ಸೌಂಡ್ ಬಿದ್ದು 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 ಸಜ್ಜನರಾಗ್ತೀವಿ. ಎಂದೋ ಒಂದಿನ ಎನ್ಕ್ಯಾಶ್ ಆಗುತ್ತೆ. ನಿಮ್ಗೆ ಇವತ್ತು ನೀವು ಬ್ಯಾಂಕ್ ಹಾಕುವ 100 ದೊಡ್ಡ ಅಮೌಂಟ್ ಅಲ್ಲ, ಅದು ಮೆಚೂರ್ ಆಗಿ ಬರುತ್ತಲ್ಲ ಕಂತೆ, ಅದು ಭಾರಿ ಮೊತ್ತ. ಇವತ್ತು ನೀವು ಮಾಡುವ ಸಣ್ಣ ಸಣ್ಣ ಸಾಧನೆ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ವಾದಿರಾಜರು ಭಕ್ತಿಯಿಂದ ಹೇಳಿದ್ದಾರೆ. ಅದನ್ನ ಮುಕ್ತಿ ಯೋಗ್ಯರು, ಸಜ್ಜನರು, ಸುಜೀವಿಗಳು ನೋಡಿ. ಇಲ್ಲಿ ಮಾತೃ ಕೇಳಿ, ಬ್ರಾಹ್ಮಣರು ಕೇಳಿ, ಹಿಂದೂಗಳು ಕೇಳಿ ಹೇಳಿದಾರ. ಅವರೇನ್ ಹೇಳಿದ್ದಾರೆ? ಸಜ್ಜನರು ಕೇಳಿ. ಸಜ್ಜನ ಇಡೀ ಪ್ರಪಂಚದ ಯಾವ ಮೂಲೆಯಲ್ಲಿಯೂ ಇರ್ಬೋದ್ರಿ. ನಾವು ಅನ್ಕೊಂಡ್ಬಿಟ್ಟಿದ್ವಿ ನಮ್ಮಟ್ಟು ಒಳ್ಳೆಯವರು ಯಾರಿದ್ದಾರೆ ಆಚಾರ್ಯ, ನಾವೇ ಸಜ್ಜನ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನಮ್ಗೆ ಬೇರೆ ಸಜ್ಜನರೇ ಕಾಣುತ್ತೆ. ಅಯ್ಯೋ ನಮ್ಮಟ್ಟು ಒಳ್ಳೆಯವರು ಯಾರು ಆಚಾರ್ಯ? ಹೀಗೂ ನಿಜವಾಗಿ ನಮ್ಮಟ್ಟು ದುರ್ಜನ ಯಾರಿಲ್ಲ. ಅಲ್ಲ, ದಾಸರೇ ಅಂತಾರೆ ಪರಮ ಪಾಪಿಷ್ಟನ ಅಂತ. ಸಿರಿರಮಣ ತಪಚರಣ ದೊರಕುವುದು ಹೇಗಿತ್ತು? ಪರಮ ಪಾಪಿಷ್ಟನ. ಅವರೇ ಈಗ ಅಂದ್ಕೊಳ್ತಾರೆ ಅಂದ್ರೆ ನಾವೇನು ಬೇಕಾಗಿಲ್ಲ. ಪಾಪಿಷ್ಟ 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 ನಾನು ಅಂತ ಒಂದು 1000 ಸತಿ ನಾವು ಹೇಳ್ಕೊಡ್ತೀವಿ. ನಾವು ಹೇಳ್ಕೊಳಲ್ಲ, ಯಾಕಂದ್ರೆ ಹೇಳ್ಕೊಳಕ್ ನಾಚಿಕೆ. ನಿಜವಾಗಿಯೂ ನಾವು ಪಾಪಿಗಳೇ. ನಾವು ಮಾಡಿದ ಪಾಪವನ್ನ ಪರರ ಮುಂದೆ ಹೇಳುವಷ್ಟು ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ವಾದಿರಾಜ ಶ್ರೀಮಚಂದ್ರ ಹೇಳ್ತಾರೆ, ಪ್ರಪಂಚದ ಯಾವ ಮೂಲೆಯಲ್ಲಿರುವ ಸಜ್ಜನನಾದರೂ ಕೂಡ ಇದನ್ನು ಕೇಳಿದ್ರೆ ಸಾಕು, ಅವನಿಗೆ ಸದ್ಬುದ್ಧಿ ಬರುತ್ತೆ. ಭಗವಂತನ ಪರಮಾನುಗ್ರಹಕ್ಕೆ ಅವನು ಕಾರಣನಾಗ್ತಾ ಇದ್ದಾನೆ. ಇಲ್ಲಿ ಒಂದೊಂದು ಶಬ್ದಕ್ಕೂ ತುಂಬಾ 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 ಅರ್ಥ. ನಾನು ನನ್ನ 7 ದಿನದ ಒಳಗೆ
ವಾದಿರಾಜರ ಈ 4 ಸಂಧಿಯಲ್ಲಿ ಬರುವ ಎಲ್ಲ ಶ್ಲೋಕಗಳ ಎಲ್ಲ ಅರ್ಥವನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಧೈರ್ಯ ಇಲ್ಲ. ಮತ್ತೆ ನಾ ಹೇಳಿದಷ್ಟೇ ಇದರ ಅರ್ಥವೂ ಅಲ್ಲ. ನಾನು ನಂಗೆ ಅರ್ಥ ಆದಷ್ಟು ಹೇಳ್ಬೋದಿಲ್ಲ. ವಾದಿರಾಜರು ಎಷ್ಟೆಲ್ಲ ಅರ್ಥ ಇಟ್ಟು ಹೇಳಿದ್ದಾರೆ ಅದು ನಮ್ಗೆ ಯೋಗ್ಯತೆ ಅಲ್ಲ. ನಾನು ಈ ಕಂಪನಿಯವರು ತಮ್ಮ ಪ್ರಾಡಕ್ಟ್ ಸೇಲ್ ಮಾಡಬೇಕಾದ್ರೆ ಈ ಸ್ಯಾಂಪಲ್ ಪೀಸ್ ಅಂತ ಕೊಟ್ಟು ಹೋಗ್ತಾರೆ ಡಾಕ್ಟರ್ಗಳಿಗೆ, ಕಂಪನಿಗಳಿಗೆಲ್ಲ. ಪೂರ ದೊಡ್ಡ ಕಂಪನಿ ಪ್ರಾಡಕ್ಟ್ ಕೊಡೋದು, ಅವರು ಚೂರು ಸ್ಯಾಂಪಲ್ ಪೀಸ್ ಕೊಡುವ ಹಾಗೆ ತತ್ವಸಾರದ ಸ್ಯಾಂಪಲ್ ಪೀಸ್ ಮಾತ್ರ ನಿಮ್ಗೆ ಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ಬೋದು. ಆದ್ರೆ ಎಷ್ಟು ಇದರೊಳಗೆ ಆಳ ಇದೆ ಅದನ್ನು ನಾವು ನೋಡ್ಬೇಕು. ಒಂದು ಶ್ಲೋಕದ ಮಾತ್ರ ಚೂರು ವಿಶೇಷವಾಗಿ ಹೇಳುವ ಪ್ರಯತ್ನ. ಇಲ್ಲಿ ಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ ಅಂತ, ಅದರಲ್ಲಿ ಭಗವಂತ ನಾರಾಯಣ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಮಾಡುವವ ಅಂತ ಆ ಸೂತ್ರದಲ್ಲಿ ವ್ಯಾಸರು ನಿರ್ಣಯ ಮಾಡಿದ್ದಾರೆ. ಸೃಷ್ಟಿಕರ್ತ ಯಾರು? ಇದು ಪ್ರಶ್ನೆ. ಜಗತ್ತನ್ನ ಸೃಷ್ಟಿ ಮಾಡಿದ್ರು ಯಾರು? ನಾನ ಅಲ್ಲ, ಮತ್ಯಾರು? ಬೇರೆ ಗೊತ್ತಿಲ್ಲ. ವೇದಗಳನ್ನು ನೋಡ್ಬೇಕು. ವೇದಗಳಲ್ಲಿ ಏನೋ ಬೇಕಾದ ಹೇಳುತ್ತೆ. ಅಸದೇವ ಇದಮಗ್ರ ಆಸಿ ನ ಬ್ರಹ್ಮ ನ ಶಂಕರ ನಾರಾಯಣೋ ವಾ ಇದಮಗ್ರ ಆಸಿ. ವೇದಗಳು ವಿಚಿತ್ರ, ಒಂದೊಂದು ಇದೆ. ಹಾಗಾದ್ರೆ ನಿಜವಾಗಿ ಅರ್ಥ ಹೇಗೆ ಮಾಡ್ಕೊಳ್ಳೋದು? ವೇದ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳಿದ ಮಾತನ್ನ ಆಲೋಚನೆ ಮಾಡಿದ ಮೇಲೆ ನಮಗೆ ನಿರ್ಣಯ ಬರಲಿಕ್ಕಾಗಲ್ಲ. ಸೂತ್ರದಲ್ಲಿ ವ್ಯಾಸರು ಹೇಳ್ತಾರೆ ಜನ್ಮಾದ್ಯಸ್ಯ ಯತಃ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಇತ್ಯಾದಿಗಳನ್ನ ಒಬ್ಬನೇ ಮಾಡ್ತಾ ಇದ್ದಾನೆ ಅವನು ವಿಷ್ಣು. ಇದು ಸಾರ. ಈ ಸಾರ ತತ್ವದ ಸಾರ, ಅದರ ಸೊಬಗನ್ನ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಅಂದ್ರೆ ಸೂತ್ರಾರ್ಥವನ್ನ ನಾನು ಹೇಳ್ತಾ ಇದ್ದೇನೆ. ತತ್ವ ಸಾರದ ಸೊಬಗು ಭಗವಂತನ ಸೃಷ್ಟಿಯಾದ ಅರ್ಥಕರ್ತೃತ್ವದ ಮಹಿಮೆ, ಅದನ್ನು ನಾನು ಹೇಳ್ತಾ ಇದ್ದೇನೆ. ಅದು ಹೇಗೆ ಹೇಳ್ತೀರಿ? ಭಗವಂತ ಜಗತ್ತಿನ ಸೃಷ್ಟಿಕರ್ತ ಸ್ಥಿತಿಕರ್ತ, ಇದು ಹೇಗೆ ಹೇಳ್ತೀರಿ? ಇಲ್ಲಿ ಕನ್ನಡದ ವಾದಿರಾಜರು ಹೇಳ್ತಾರೆ, ಹೇಗೆ ಹೇಳ್ತೀನಿ ಅಂದ್ರೆ ಶ್ರುತಿ ಪುರಾಣಗಳ ಆಲೋಚನೆ ಮಾಡಿ ಹೇಳ್ತೇನೆ ಅಂತ. ಸಂಸ್ಕೃತ ಸಾಹಿತ್ಯದಲ್ಲಿ ಹೇಳ್ತಾರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂಪ ಬ್ರಹ್ಮೇ. ವೇದಕ್ಕೆ ಅರ್ಥ ಮಾಡುವಾಗ ಇತಿಹಾಸ ಪುರಾಣಗಳನ್ನ ನೋಡಿ ವೇದಕ್ಕೆ ಅರ್ಥ ಮಾಡಬೇಕು. ವೇದದಲ್ಲಿ ಒಂದು ಅರ್ಥವನ್ನ ನಿರ್ಣಯ ಮಾಡಬೇಕಾದ್ರೆ ಇತಿಹಾಸ ಪುರಾಣಗಳು ಬೇಕು. ಹಾಗಾಗಿ ವಾದಿರಾಜ ಶ್ರೀಮಚ್ಚರಣರು ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ಏನೋ ತಮ್ಮ ಮನಸ್ಸಿಗೆ ತೋಚಿದ್ದು ಹೇಳ್ತಾ ಇಲ್ಲ. ಇತಿಹಾಸ ಪುರಾಣಗಳು ಶ್ರುತಿ ಸ್ಮೃತಿಗಳನ್ನೆಲ್ಲ ಚೆನ್ನಾಗಿ ಮಥನ ಮಾಡಿ ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾರೆ? ಈಗ ನಾವೆಲ್ಲ ಹೇಗೆ ಹೇಳ್ತೀವಿ? ಆ ಕಡೆ ಟೈಮ್ ನೋಡ್ತೀವಿ, ಈ ಕಡೆ ಪುಸ್ತಕ ನೋಡ್ತೀವಿ. ನಮ್ಮ ಟ್ರ್ಯಾಂಗಲ್ ತ್ರಿಕೋಣ ಸ್ಪರ್ಧೆ, ಅಲ್ಲಿ ಇಲ್ಲಿ ಜಾಸ್ತಿ ಆಯ್ತು ಡೌನ್ ಆಗುತ್ತೆ ಬ್ಯಾಟ್ರಿ, ಅಲ್ಲಿ ಮುಖಗಳಲ್ಲಿ ಡೌನ್ ಆಯ್ತು ಬ್ಯಾಟ್ರಿ ಡೌನ್. ನಮ್ದೇ ವಿಷಯ ಒಂದು ತಿಳಿದಿ. ಇದು ಹೇಳ್ಬೇಕಾದ್ರೆ ನಾನು ಮಿನಿಮಮ್ 1 ಗಂಟೆ ಅರ್ಧ ಗಂಟೆ ಓದಿರ್ಬೇಕು. ಮೊದಲೇ ಓದಿದ್ರಿ ಬಿಟ್ಟಿರಿ, ಹೇಳಕ್ ಮುಂಚೆ ಒಂದ್ಸತಿ ಓದ್ಬೇಕು. ಅದ್ರ ಪೂರ್ವಾವಲೋಕನ ಅದು ಮಾಡದೆ ಹೇಳ್ಬಾರ್ದು. ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾದ್ದು, ಪ್ರಾತಸ್ಮರಣೀಯರಾದಂತಹ ಪೂಜ್ಯ ಬೇಜಾರ ಸ್ವಾಮಿಗಳು ಒಮ್ಮೆ ಹೀಗೆ ಪಾಠ ಮಾಡ್ತಾ ಇರುವಾಗ ಸರ್ವಜ್ಞರಲ್ಲಿ ಕೂತು ಅವರು ಭಾಗವತ ತಾತ್ಪರ್ಯ ಪಾಠ ಮಾಡ್ತಾ ಇದ್ರು. ಶುರು ಮಾಡಿ 5 ನಿಮಿಷಕ್ಕೆ ಪಾಠ ನಿಲ್ಲಿಸಿದ್ರು. ಇವತ್ತು ಇಷ್ಟೇ ಪಾಠ. ನಾವು ಅನ್ಕೊಂಡ್ವಿ ಎಷ್ಟು ಪಾತ್ಪೂಜೆಗಳಿರುತ್ತೆ, ಎಷ್ಟು ಕೆಲಸಗಳಿರುತ್ತೆ, ದಿನಕ್ಕೆ 5-6 ಕ್ಲಾಸ್ಗಳು ಮಾಡೋದು, ಇನ್ಯಾವ ಪಾಠ ಇದ್ದರೆ ಎಷ್ಟು ಅದಕ್ಕೆ ಪಾಠ ಪಾತ್ಪೂಜೆ ಮತ್ತೆ ಯಾವುದು ಇರಲಿಲ್ಲ. ಅಲ್ಲೇ ಕೂತಿದ್ರು ವಿದ್ಯಾರ್ಥಿಗಳು ಮಾತಾಡ್ತಾ ಕೂತ್ರು. ಆಶ್ಚರ್ಯ, ಒಂದಿನ ಪಾಠಕ್ಕೆ ಎದ್ದು ಕೂಡ ಕಡಿಮೆ ಮಾಡೋದಲ್ಲ. ಇದಕ್ಕೆ ಯಾರಿಷ್ಟು ಬೇಗ ಪಾಠ ಬಿಟ್ಟರು? ನಮ್ಗೆ ಬಿಡೋದನ್ನೇ ಕಾಯ್ತಿರ್ತೀವಿ. ನಮಗೂ ಪಾಠ ಬಿಟ್ಟರೆ ಸಾಕು ಕಾಯ್ತಿರ್ತೀವಿ. ಬಿಟ್ರು ಖುಷಿನೇ, ಆದ್ರೂ ಒಳಗೆ ಒಂದು ಸ್ವಲ್ಪ ಯಾಕೆ ಬಿಟ್ರು ಅಂತ ಕೇಳಿದ್ರೆ ನಮ್ಗೊಂದು ಆಶ್ಚರ್ಯ ಕಾದಿತ್ತು. ಅವರಂದ್ರು, ಇಲ್ಲ ನಂಗೆ ನೆನ್ನೆ ಪೂರ್ಣ ಇವತ್ತು ಎಷ್ಟು ಪಾಠ ಹೇಳಬೇಕು ಅಷ್ಟನ್ನ ಪೂರ್ವಾವಲೋಕನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಇಷ್ಟೇ ಓದ್ಲಿಕ್ಕಾಯ್ತು, ಅದಕ್ಕೆ ಇಷ್ಟನ್ನೇ ಹೇಳಿದ್ದು. ಎಂತ ಆಶ್ಚರ್ಯ!
ಎರಡು ಸತಿ ಭಾಗವತ ಹೇಳ್ಬೋದು. ಅವರಿಗೆ ಪುಸ್ತಕ ನೋಡಿದ್ರೆ ಸಾಕು ಅರ್ಥ ಆಗತ್ತೆ, ಪುಸ್ತಕ ನೋಡದೆ ಕೂಡ ಹೇಳುವ ತಾಕತ್ತಿದೆ. ಆದ್ರೂ ಕೂಡ ಬಂದು ನಾನು ಹಿಂದಿನ ದಿನ ಎಷ್ಟು ನೋಡಿದ್ದೇನೆ ಅಷ್ಟನ್ನು ಮಾತ್ರ ಹೇಳ್ಬೋದು, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾನುಭಾವರು 39 ಸುಧಾಮಣಿಗಳು ಇಡೀ ಜೀವನದ 80 ವರ್ಷಗಳ ಕಾಲ ಮಠ ಪ್ರವಚನಗಳನ್ನೇ ಉಸಿರಾಡಿಕೊಂಡಂತವ್ರೆ. ಹಾಗಾದ ಮೇಲೆ ನಾವೆಲ್ಲ ಏನು ಯಾವ ಲೆಕ್ಕವೇ ಇಲ್ಲ. ನಾವು ಬರೀ ಓದೇ ಬರೀ ಹೇಳ್ತಾ ಇದ್ವಿ, ಏನಿಲ್ಲೇ ಇಲ್ಲ, ತಿರುಳೇ ಇಲ್ಲ. ಅದರ ವಾದಿರಾಜರ ಈ ಗ್ರಂಥ ಮಾತ್ರ ತತ್ವಸಾರವನ್ನ ಪೂರ್ವಾವಲೋಕನ ಮಾಡದೆ, ಅವರ ಅನುಗ್ರಹ ಇದೆ, ಮಂತ್ರಾಲಯ ಪ್ರಭುಗಳ ಅನುಗ್ರಹ ಇದ್ದರೆ, ಗುರುಗಳ ಅನುಗ್ರಹ ಇದ್ದರೆ, ಆ ವಾದಿರಾಜರ ಆ ಶ್ಲೋಕದ ಒಂದು ವಾಕ್ಯವನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾ ಯಾಕೆ ಹೇಳಿ ಬಂದಿದ್ರೆ, ನಾವೆಲ್ಲ ಯಾವಾಗ ಟೈಮ್ ಮುಗಿಯುತ್ತೋ, ಯಾವಾಗ ವಿಷಯ ಮುಗಿಯುತ್ತೋ, ಯಾವಾಗ ಸಾಕಾಗತ್ತೋ ಕಾಯ್ತಾ ಇತ್ತು. ನಮ್ದೇನಂದ್ರೆ ಸಂತೆಯಲ್ಲಿ ಎಷ್ಟು ವ್ಯಾಪಾರ ಆಗುತ್ತೋ ಅಷ್ಟು ಮಳ ಮಾತ್ರ ಹೂ ಕಟ್ತೀವಿ. ನಮಗಿರೋದೇ ಹೂವಟ್ಟು. ಎಷ್ಟು ವ್ಯಾಪಾರ, ಎಷ್ಟು ಬಿಸ್ನೆಸ್ಸೋ, ಎಂತ ದಕ್ಷಿಣೆಯೋ ಅಂತ ಪ್ರದಕ್ಷಿಣೆ. ಯಾಕೆ ನಮ್ಗೆ ಸರಿ ಇಲ್ಲ. ಅವ್ರು ಆಗಲ್ಲ, ಆರ್ತಿಯಿಂದ ಹೇಳ್ತಾರೆ, ಅಂದ್ರೆ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಅವರಿಗೆ ಅದರ ಹಿನ್ನೆಲೆಯಲ್ಲಿ ಯಾವ ಬಯಕೆ ಇಲ್ಲ. ಅವ್ರದ್ದು ಒಂದೇ ಬಯಕೆ, ಕೇಳುವ ಎಲ್ಲರಿಗೆ ಭಗವಂತನ ಯಥಾರ್ಥವಾದ ಜ್ಞಾನ ಆಗಲಿ, ಆ ಜ್ಞಾನದಿಂದ ಭಕ್ತಿ ಬರಲಿ, ದೇವರಲ್ಲಿ ಭಕ್ತಿ ಮಾಡುತ್ತಾ ಉಳಿದದ್ದರಲ್ಲಿ ವಿರಕ್ತಿ ಬರಲಿ, ಅದರಿಂದ ದೇವರ ದಯ ಆಗಲಿ, ಉದ್ಧಾರ ಆಗಲಿ ಅನ್ನುವ ಭಾವನೆಯಿಂದ ಆರ್ತಿಯಿಂದ ಹೇಳಿದ್ದಾರೆ. ಅದರಿಂದ ಮಿಸ್ ಮಾಡ್ಕೊಳ್ಬೇಡಿ. ಯಾರು ಸಜ್ಜನರು ಮಿಸ್ ಮಾಡ್ಕೊಳ್ಳದೆ ಕೇಳಿ, ನಾಳೆ ಕೇಳಿ.